ಇದಕ್ಕಿದ್ದಂಗೆ ಹೆಂಗಿರ್ತತಿ ಅದು? ನಿಜವಾಗಿ ನಾವು ಬ್ರಹ್ಮಚಾರಿ ಇದ್ರೆ ಅವ ವ್ಯಭಿಚಾರಿನೇ ಆಗುದಿಲ್ಲ. ಅವ ಹೆಸರಿಗೆ ಬ್ರಹ್ಮಚಾರಿ ಇದ್ದವ ವ್ಯಭಿಚಾರಿ ಆಗುದು. ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದ ಬ್ರಹ್ಮಚಾರಿ ಅಂತ. ಯಾವ ಜೀವನ ವೃತ್ತಿ ಬ್ರಹ್ಮದ ಕಡೆಗೆ ಹರಿತಿರ್ತತಿ, ಹರಿದ ಬ್ರಹ್ಮಾಕಾರ ಪ್ರಯತ್ನ ಪಡ್ತತಿ, ಅವಾಗ ಬ್ರಹ್ಮಚಾರಿ ಅಂತ. ನಾವು ವಿಷಯದ ಕಡೆ ಹರಿದ ವಿಷಯದ ಕಡೆ ವಿಷಯದ ಆಕಾರ ವ್ಯಭಿಚಾರಿ. ವ್ಯಭಿಚಾರಿ ಇದ್ದವ ಬ್ರಹ್ಮಚಾರಿ ಆಗ್ಬೋದು. ಏನ್ ಎಷ್ಟೋ ಮಂದಿ ಎಲ್ಲ ನಾವು ವ್ಯಭಿಚಾರಿಗಳಿಗೆ ಹೊರಗ ಬಹಿರ್ಮುಖ ವೃತ್ತಿ ಐತಿ, ಅಲ್ಲೇ ಇಲ್ಲೇ ಅಡ್ಡಾಡಿ ಕಡೆಗೆ ಬ್ಯಾಸರಾಗಿ ಹೊಳೆದ್ರು ಹೊಳಿಬೇಕು ಹೋಗುದು. ತನ್ನ ನಿಜ ಸ್ವರೂಪದ ತಿಳುವಳಿಕೆ ಅವಾಗ ಆತಂದ್ರೆ ಎತ್ತು ಮನಸ್ಸು ಚಂಚಲ ಆಗೋದಿಲ್ಲ. ಅವಾಗ ಯಥಾರ್ಥ ವಸ್ತುವಿನ ಅನುಭವ ಆಕೈತಿ. ಈ ಎಡುವುದ್ರ ದಶದಿಂದ ಯಾಕೆ ಚಿಂತೆ ಮಾಡ್ತೀನಿ? ಚಿಂತೆ ಮಾಡಿದ್ರೆ ಎಲ್ಲದರದ್ದು ಮಾಡ್ಬೇಕು. ಒಂದರದ್ದು ಮಾಡ್ತೇವೆ, ಮತ್ತೊಂದರದ್ದು ಮಾಡುದಿಲ್ಲ. ಏನ್ ಈ ತೋರ್ಕಿ ಬಗ್ಗೆ ತಿಳಿದವ್ರು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗುದು. ಯಾಕೆ? ನೀ ಚಿಂತೆ ಮಾಡಿದ್ರೆ ಬಿಡ್ತತನ ಅದು ಏನಾಗುವುದು ಹಾಕಿರ್ತದೆ. ಏನಾಗುವುದಿಲ್ಲ. ನಮ್ಮೊಳಗಾಗೈತಿ, ನಾವೆಲ್ಲದ್ರೊಳಗಾಗೈತಿ ನೋಡ್ಕೊ. ನನಗ ಆಗೈತೆ ಅಂತ ಆರೋಪ ಮಾಡ್ಕೊಂಡ್ಕೊತ. ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ ಜನರಲ್ಲಿ 4 ವರ್ಗಗಳು. ನಾವು ಮುಕ್ತ ಆಗ್ಲಿಕ್ಕೂ ಜಿಜ್ಞಾಸು ಸ್ಥಿತಿ ಒಳಗೆ ಇರಾಕರ ಕಲಿಬೇಕು. ನಾವು ಅದನ್ನ ಹೊಂದಬೇಕಪ್ಪ ಅನ್ನುವಂತ ಇಚ್ಛಾದಾಗರೆ ಇರ್ಬೇಕು. ಯಾವಾಗ ಒಂದೇನು ಅಂತ ಅದು ಏನ್ ಮಾಡ್ತೈತಿ? ನಮ್ಮನ್ನು ಈ ದಾರಿಗೆ ಹಚ್ತೈತಿ. ಜಿಜ್ಞಾಸು ಇತ್ತ, ಅದರ ಲಕ್ಷ್ಯ ಇತ್ತು ಅಂದ್ರೆ, ನಮ್ಗೆ ಅದರ ಒಲವು ಇತ್ತಂತಂದ್ರೆ ಈ ಕಡೆ ಹೇಳ್ಕೊಂಡ್ಬರ್ತದೆ ಮನಸ್ಸಿನಾಗ. ನಾವು ಯಾವಾಗ ಹೊಂದೇನಪ್ಪ ಅದನ್ನು, ಆ ಸ್ಥಿತಿ ಹೊಂದೇನು ಅಂತ ಇತ್ತಂದ್ರೆ ಇತ್ತಾಗ ಹಸ್ತೈತಿ, ನಮ್ಗೆ ಪ್ರೇರಣೆ ಮಾಡಕ್ ಹಸ್ತೈತಿ. ಏನ್ ಪಾಮರು ನಿಷಿದ್ಧ ವ್ಯವಹಾರ ಮಾಡ್ಕೊಂತ ಹೋಗ. ನಾವ್ ಎಂತೆಂತ ಜನ್ಮ ಹೊಂತಾವ್ ಹೇಳಕ್ ಹೋಗಲ್ಲ. ಏನು ಮಜಾ ಮಾಡೋದಪ್ಪ, ಇನ್ನೊಬ್ಬರಿಗೆ ಏನು ನೊಂದಿತ್ತು ಬೆಂದಿತ್ತು ಅನ್ನೋಂಗಿಲ್ಲ. ಪಾಪ ಪುಣ್ಯದ ಪ್ರಜ್ಞೆ ಇಲ್ಲ. ನಾವು ಅದನ್ನ ಮಾಡ್ಕೊಂತ ಹೋಗುದು. ರಾಕ್ಷಸಿ ವೃತ್ತಿ ಅಂತ. ಪಾಮರ ವರ್ಗದವರ ರಾಕ್ಷಸಿ ಪಿಸಾಚಾಗಿರ್ಬೋದು. ವಿಷಯ ವರ್ಗದವರೆಲ್ಲ ಪಶು ವೃತ್ತಿ ಉಳ್ಳವರು. ವಿಷಯದ ವರ್ಗ ಬರೇ ಬಾಳೆ ಬದುಕು, ನನ್ನ ಹೊಲ, ನನ್ನ ಮನಿ, ಮುಂಜೆ ಸಂಜೆ ಮಠ, ಮತ್ತೊಂದು ಏನಿಲ್ಲ. ಅದರಾಗ ಜೀವ ಇರುವ ಪರ್ಯಂತರ ಇದರಾಗ ಸುಖ ಬುದ್ಧಿ ಗಟ್ಟಿಯಾಗಿ ನೆಟ್ಟುವುದ್ರಿಂದ ಏನ್ ಹೇಳಿದ್ರು ತಿಳಿದಿಲ್ಲ ಅವ್ರು. ಅದ ಚಾಳಿನ ಮತ್ತೊಂದು ಹೆಸರೇ ಇಲ್ಲ. ಇದ ಸುಖರೂಪ ಇಷ್ಟ ಆದ್ರೆ ಇದ ಜಗತ್ತವ್ರು. ವಿಷಯ ವರ್ಗದವರು. ಜಿಜ್ಞಾಸು ಪರಿಶೀಲನೆ ಮಾಡ್ತಾನ, ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನುವಂತ ವಿವೇಕ ಅವನಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಅವನಲ್ಲಿ ದೋಷವನ್ನು ಕಾಣ್ತಾನವ. ಇದ್ರ ಹಕ್ಕಿಕತೆ ಎಲ್ಲ ತಿಳ್ಕೊತಾನ. ತಿಳ್ಕೊಂಡು ಮತ್ತೆ ಅದ್ರಾಗ ಯಾಕೆ ತೊಡಗ್ತಾನ? ಇದ್ರ ಹಕ್ಕಿಕತೆನ ಇಷ್ಟ ಐತಿ ಬಿಡಂತ ಉದಾಸೀನ ಕಾಣ. ಅವನು ಜಿಜ್ಞಾಸು ಪರಿಶೀಲನೆ ಮಾಡ್ತಾನ. ಪರಿಶೀಲನೆ ಮಾಡ ಅವನು ಜಿಜ್ಞಾಸು. ಇದು ಹಿತ ಆಯ್ತು, ಇದು ಅಹಿತ ಆಯ್ತು, ಇದು ನಿತ್ಯ ಆಯ್ತು, ಇದು ಅನಿತ್ಯ ಆಯ್ತು. ಅವ ವಿವೇಕ ಅವನಲ್ಲಿ ಜಾಗೃತ ಆದಾಗ ಅವ ಇದ್ರ ಎಲ್ಲ ಗೊತ್ತಾಗೈತೆ, ದೋಷ ಕಾಣ್ತೈತೆ ಅವನು. ಈ ಲಾಭವನ್ನು ನಾವು ಮಾಡ್ಕೋಬೇಕಾಗೈತಿ. ಜಿಜ್ಞಾಸುಗಳಾಗಬೇಕಾಗೈತಿ. ಸಂಶೋಧಕರು, ಸುಖದ ಸಂಶೋಧಕರು ಆಗ್ಬೇಕಾಗೈತಿ. ಇಲ್ಲ ಅಂದ್ರೆ ಹಿಂಗ ಹೋಗುದನ್ನ. ಅವ್ರು ಮಾಡ್ತಾರಂತ ನೀನು ಅದು ಮಾಡಿದವ್ರಿಗೆ ಏನಾಗೈತಿ ನೋಡ್ಕೊ. ಅದನ್ನ ಮಾಡಿ ಏನ್ ಮಾಡವ? ಹೊಲ ಗಳಿಸಿ ಏನ್ ಮಾಡವ? ಮನಿ ಗಳಿಸಿ, ಮಕ್ಕಳು ಮರಿ ಗಳಿಸಿ ಏನ್ ಮಾಡವ? ಮಾನ ಮರ್ಯಾದೆ ಗಳಿಸಿ ಏನ್ ಮಾಡವ? ಅದರಿಂದ ಏನ್ ಪರಿಣಾಮ ಆಗೈತಿ ನೋಡ್ಕೊ. ಗಳಿಸಿದವ್ರಿಗೆ ಏನಾಗ್ಯಾರ? ನಾನು ಅದನ್ನ ಮಾಡ್ಬೇಕಂತ ಅದನ್ನ ಮಾಡಿದವ್ರಿಗೆ ಏನಾಗ್ಯಾರ? ಮಹಾತ್ಮರು ಏನ್ ಗಳಿಸಿದ್ರಿ? ಅವ್ರು ಸುಖಿಗಳಾದವ್ರು ಈ ಜಗತ್ತಿನೊಳಗೆ ಏನ್ ಗಳಿಸಿದ್ರಿ? ಅವ್ರು ಏನು ಜಗತ್ತಿನ ವಸ್ತುಗಳ ಪ್ರಾಪ್ತಿಗಾಗಿ ಯಾವ ಕರ್ಮವನ್ನು ಅವರು ಮಾಡಲಿಲ್ಲ.
ಏ ವ್ಯರ್ಥ ಅದಕ್ಕಾಗಿ ದುಡಿಯುವುದೆಲ್ಲ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ವೈರಾಗ್ಯ ಉದಾಸೀನತೆಯನ್ನು ಹೊಂದಿದ್ರು. ನಾವು ಹಚ್ಚಿ ಬಡ್ಕೊಂಡು ಏನ್ ಮಾಡಿದ್ವಿ ಎಲ್ಲಿ ಉಳಿತು ಹೇಳಿ ನಿಂಗೆ? ಎಲ್ಲಿಟ್ಟು ಇಷ್ಟು ದಿನ ಮಾಡಿದ್ದಂಗ ವ್ಯರ್ಥ ಆತಲ್ವ? ಗುಡ್ಡಕ್ಕಲ್ಲಿ ಹೊತ್ತಂಗ ಆಗ್ತದೆ. ಏನ್ರಿ ನಮ್ಗೆ ಹೊಳಿಲಿಲ್ಲ ಇದು. ಸುಳ್ಳ ಇದ್ರ ಸಂಬಂಧ ಬಡ್ಕೊಂಡೆಲ್ಲ ಜೀವನ ಹಾಳು ಮಾಡ್ಕೊಂಡೆ. ಆಯುಷ್ಯದ ವೇಳೆಯನ್ನು ವ್ಯರ್ಥ ಮಾತಲ್ವ ನಿಂದು. ಇದಕ್ಕೆ ನಿನ್ನನ್ನು ನೀ ತಿಳ್ಕೊಳಕ್ ಉಪಯೋಗ ಮಾಡ್ಕೊಂಡಿದ್ರೆ, ಯಾವ್ದು ನೀತಿ ಐತಿ ಯಾವ್ದು ಅನೀತಿ ಐತಿ ಅನ್ನೋ ವಿಚಾರ ನಿನ್ನಲ್ಲಿ ಜಾಗೃತ ಮಾಡ್ಕೊಂಡಿದ್ರೆ ಈ ಸ್ಥಿತಿ ಯಾಕೆ ಬರ್ತಿತ್ತು ನಿನಗೆ? ಎಂದ ನೀ ಶಾಣೆ ಆಗುದಿಲ್ಲ. ಏನೋ ಇಂಥ ಮಹಾತ್ಮರ ಸಂಘದಿಂದ ಏನಾರ ಹೊಳೆದ್ರೆ ಹೊಳಿಬೇಕು. ಯಾವಾಗಲೂ ಅಂತವ್ರ ಸಂಘದಾಗಿತ್ತು. ಅದ ಪರಿಣಾಮ ಆಕೈತಿ. ಸಂಘದ ಪರಿಣಾಮ ಬೇಕಾದಂತ ಅಜ್ಞಾನಿ ಅದನಂದ್ರು ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ನೋಡ್ರಿ ಯಾರು ಸಂಘ ಮಾಡಿದ್ರೆ ಏನೇನಾಕೈತಿ ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಕೈತಿ. ಶಾಸ್ತ್ರೀಯ ಪ್ರಕ್ರಿಯೆ ಹಿಡ್ಕೊಂಡು ಬಡಬಡಿಸ್ಕೊಂತ ಕೂತ್ರೆ ಮುಕ್ತಿ ಆಗುದಿಲ್ಲ. ಎದಕ್ ಬೇಕಾಗ್ಯಾವು ಶಾಸ್ತ್ರೀಯ ಪ್ರಕ್ರಿಯೆ? ನಮ್ಮ ರೂಢಿ ಮಹಾತ್ಮ ತಿಳ್ಕೊಳಕ್ ಬರ್ತದಲ್ಲ. ಯಾಕ್ರಿ ಪಾಂಡಿತ್ಯ ಪ್ರದರ್ಶನ ಮಾಡ್ಕೊತ ಕೊಡುವುದು ಎದಕ್ ಬೇಕಾಗಿತ್ತು? ಪಾಂಡಿತ್ಯ ಶಬ್ದಗಳನ್ನು. ಅದರಿಂದ ನೀನು ಅಹಂಕಾರ ಬರ್ತೈತಿ. ನನ್ನಂಗ ಯಾವ ಅಂತ ಅವ್ರು ಕಲ್ತಿಲ್ಪ ಅಂತ ಅವು ಶಬ್ದಗಳ ಅರ್ಥ ಹುಡ್ಕೊಂತ ಮತ್ತ ಅದ್ರಾಗ ವೇಳೆ ಕಳಿಬೇಕಾಗತ್ತೆ. ಸರಳ ಮಾತನ್ನ ತಿಳ್ಕೊಳ್ಳೋದು ಬಿಟ್ಟು ಯಾಕ್ರಿ ಸರಳ ಇದ್ದದ್ದನ್ನ ಅದನ್ನೆಲ್ಲ ಗೊತ್ತಿಲ್ಲದ ಶಬ್ದ ಬಳಸ್ಕೊಂತ ಅದರ ಅರ್ಥ ಹುಡುಕೊಂತ ವೇಳೆ ಯಾಕೆ ಕಳೀತಿದೆ? ನೇರವಾಗಿ ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಂಡ ಬರ್ತದಲ್ಲ. ಅಗದಿ ಸರಳ ಇದ್ದದ್ದನ್ನು ಬಿಡ್ತಿ. ಅದನ್ನ ಕಠಿಣ ಅವನ್ನೆಲ್ಲ ತಗೊಂಡು ಏನ್ ಮಾಡ್ತೀವಿ? ಯಾಕ್ರಿ ಸಂಸ್ಕೃತಿ ನಿನಗೆ ಅದು ರೂಢಿ ಇಲ್ಲ ಅಂತ ಬಿಟ್ಟು ಬಿಡೋದ. ಅದನ್ನ ಯಾಕೆ ತಲೆ ಕೆಡಿಸ್ಬೇಕು? ಬಿಟ್ಟು ಬಿಡ. ಇಂಗ್ಲೀಷ್ ಗೊತ್ತಿಲ್ಲ ಬಿಟ್ಟು ಬಿಡ. ಅದನ್ನ ಯಾಕೆ ಬುದ್ಧಿ ಆಡ್ತಿದ್ದಿ? ಕೆಲಸ ಬೇಳೆ ಯಾಕೆ ಕಳಿತಿ ಅದ್ರಾಗ? ಅದನ್ನ ನಾನು ಶಾನೆತನ ತೋರಿಸ್ಬೇಕಂತ ನಾನು ಇಂಗ್ಲೀಷ್ ಕಲಿಬೇಕು, ಸಂಸ್ಕೃತ ಕಲಿಬೇಕು, ಮಂದಿ ಶಾನೆತನ ತೋರ್ಸಾಕ ಎದಕ್ ಬೇಕಾಗೈತೆ? ಕಲ್ತವ್ರು ಏನಾಗ್ಯಾರ ನೋಡ್ಕೋ. ಹೌದಿಲ್ಲ? ರೂಢಿ ಮಾತಿನ ಸುಲಿದ ಬಾಳೆಯ ಹಣ್ಣಿನಂದರಿ, ಕಳೆದ ಶಿವರಿನ ಕಬ್ಬಿನಂದರಿ, ಕಳೆದ ಉಷ್ಣದ ಹಾಲಿನಂದರಿ, ಸುಲಭವಾಗಿ ಲಲಿತ ಕನ್ನಡದೊಳು ತನ್ನ ತಿಳಿದರೆ ಸಾಲದೆ ಸಂಸ್ಕೃತದೊಳು ಇನ್ನೇನುವುದು ಅಂತ ಅಂದಾರ ಮಹಾತ್ಮರು. ಮಹಾಲಿಂಗರಂಗ ಕವಿಗಳು ಅದನ್ನ ಹೇಳ್ಯಾರ. ಅದ್ರ ಬಿಟ್ಟಿ ಪಾಂಡಿತ್ಯ ಶಬ್ದ ಬಳಸಕ್ ಕುಂತಿ. ಅದನ್ನ ಎದಕ್ ಬೇಕಾಗೈತಿ? ಬಿಟ್ಟು ಬಿಡವನಂತಿದ್ರು ಅಜ್ಜಾರು. ಓದುವಾಗ ಅದನ್ನ ಓದಾಕ ಅವ್ ಬರ್ಲೇ ಇದ್ದ. ಅವಾಗ ಸರಿಯಾಗಿ ಓದಿದ್ದಿದ್ರೆ ಓದ, ಇಲ್ಲ ಅಂದ್ರೆ ಬಿಟ್ಟು ಬಿಡವನು. ಯಾಕ ಅಲ್ಲ, ಅದ್ರ ಕೂಡ ಗುದ್ದಾಡ್ಕೊಂತ ಅದ ರೂಢಿ ಇಲ್ಲ ನಿನಗೆ, ಬಿಟ್ಟು ಬಿಡವನ. ಹೌದಿಲ್ಲ? ಯಾಕದ್ರ ವೇಳೆ ಕಳಿತಿ? ಕೆಲ್ಸ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಅದನ್ನ ಕಲಿಯಬೇಕಂತ ಏನಿಲ್ಲ. ಬಿಟ್ಟು ಬಿಡವನು. ತಪ್ಪ ಅರ್ಥಕ್ಕೆ ಅಪಾರ್ಥ ಮಾಡಕ್ ಹೋಗ್ಬಾರ್ದು. ಬರೇ ಶಾಸ್ತ್ರೀಯ ಶಬ್ದ ಬಡಬಡಿಸ್ಕೊಂತ ಕುಂತ್ರ ಮುಕ್ತಿ ಆಗುದಿಲ್ಲ. ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಬಹುದು. ಬುದ್ಧ ತನ್ನ ಪಾಲಿ ಭಾಷೆಯೊಳಗೆ ಅದನ್ನು ಬೋಧ ಮಾಡಿದ. ಅವನು ಪಾಂಡಿತ್ಯ ಶಬ್ದ ಪ್ರದರ್ಶನ ಮಾಡ್ಲಿಲ್ಲ. ಅವನು ಅಜ್ಜವರು ಇಷ್ಟ ಪಾಂಡಿತ್ಯ ಐತೆ ಅಂದ್ರೆ ಸುಧಾ ಅದನ್ನು ಬಳಸಲಿಲ್ಲ. ರೂಢಿ ಮಾತಿನೊಳಗೆ ತಿಳಿಸ್ಕೊಟ್ರೆ ಹುಂಬಗೌಡ್ರು ನಾವು ಅಂತೇಳಿ. ಹೌದಿಲ್ಲ? ಈ ಜನರಿಗೆ ಹೆಂಗೆ ಹೇಳಿದೈತಿ ಅಂತ ತಿಳ್ಕೊಂಡು ಅವರ ಆಗಿ ಬೋಧ ಮಾಡಿದ್ರು ಅವರು. ಹೌದಿಲ್ಲ? ರೂಢಿ ನಮ್ಮ ಮಾತಿನೊಳಗೆ ಅದನ್ನೆಲ್ಲ ಅನುಭವವನ್ನು ಬಿಚ್ಚಿಟ್ರು ಅವರು. ಅನುಭವಿಗಳಿಗೆ ಅದು ಬರ್ತೈತಿ. ಅನುಭವ ಮಾಡ್ಕೊಳ್ಳೇ ಇದ್ದವ ಆ ಶಾಸ್ತ್ರ ಕಲ್ತ ಶಬ್ದ ಅಷ್ಟೇ ಬಡ್ಬಡ್ಸ. ಅದನ್ನ ತನ್ನ ರೂಢಿ ಮಾತಿನೊಳಗೆ ಹೇಳೋ ಅನುಭವ ಇದ್ದವಂಗ ಅದು ಬರ್ತೈತಿ. ಯಾರು ಅದನ್ನ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರು ನೇರವಾಗಿ ತಮ್ಮ ರೂಢಿ ಮಾತಿನೊಳಗೆ ಅದನ್ನ ಬಿಚ್ಚ. ಶಿವಾನಂದ ಅಜ್ಜ ಅವರು ಹಂಗಾಗಿ ಇದೇ ನಮ್ಮ ರೂಢಿ ಮಾತಿನೊಳಗೆ ಬಿಚ್ಚಿಟ್ಟಾರ. ಅನುಭವಗಳಿಗೆ ಅದು ಬರ್ತೈತಿ. ಈ ಶಾಸ್ತ್ರ ಕಲ್ತವ್ರೆಲ್ಲ ಮತ್ತ ಅದನ್ನ ಬಡ್ಬಡ್ಸವ್ರು ಅವ್ರು ಒಳ್ಳೆ. ಅದಕ್ಕೆ ಪಾಂಡಿತ್ಯ ಪ್ರದರ್ಶನ ಅದು ಅಹಂಕಾರ ಬಂದ್ಬಿಡ್ತೈತಿ. ಪಾಂಡಿತ್ಯ ಅಹಂಕಾರದ ಪುತ್ಥಳಿ ಅಂತ. ನನ್ನಂಗ ಯಾವ್ದನ್ನು
ಏ ದೊಡ್ಡ ಇದಪ್ಪ ಅದು, ಅಲ್ಪರಿಗೆ ಅದು ತಿಳಿದಿಲ್ಲ ಇದು. ಹೌದಿಲ್ಲ? ಅಂತ ಶಬ್ದಗಳನ್ನು ಬಳಸ್ಕೊಂತ ಕೂತ ಅದಕ್ಕೆ ಅರ್ಥ ಹುಡುಕೊಂತ ಎದಕ್ ಬೇಕಾಗೈತಿ? ಸರಳ ಇರ್ತೈತಿ ಅದನ್ನ. ಹಾ ಸುತ್ತ ಹಾಸಿ ತಗೊಂಡು ತಿನ್ನುವುದು ಎದಕ್ ಬೇಕಾಗೈತಿ? ಯಾಕ್ರಿ ಅಗ್ದಿ ಹಿಂಗ್ ಸರಳ ತಿನ್ನಾಕ್ ಬರ್ತೈತಿ, ಹಿಂಗ ಹಾಸಿ ಬಂದು ತಿನ್ನುದು ಎದಕ್ ಬೇಕಾಗೈತಿ? ಇದು ದೊಡ್ಡ ಶನಿತನ ಪ್ರದರ್ಶನ ಮಾಡಾಕ್ ಹೋಗಿ. ಅಗ್ದಿ ಸುಲಭ ಇದ್ದ ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಂಡು ಸಹ ಬರ್ತೈತಿ, ಮುಕ್ತ ಆಗ್ಲಿಕ್ಕೆ ಬರ್ತೈತಿ. ಆತ್ಮಜ್ಞಾನ ಇಲ್ಲದೆ ನೀ ಸೋಗ ಹಾಕಿರು ನಿನಗೆ ಮುಕ್ತಿ ಆಗುದಿಲ್ಲ. ನೀ ಕೆಂದ ಉಟ್ರು ಆಗುದಿಲ್ಲ, ಬೆಳೆದ ಉಟ್ರು ಆಗುದಿಲ್ಲ, ತಲಿ ಬೋಳ್ಸು ಆಗುದಿಲ್ಲ, ಕೂದಲ ಬಿಟ್ರು ಆಗುದಿಲ್ಲ, ಪಟ್ಟ ಬಡದ್ರು ಆಗುದಿಲ್ಲ, ಗಡ್ಡ ಬಿಟ್ರು ಆಗುದಿಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ. ನಾವು ಸೋಗಿಗೆ ಸನ್ಯಾಸ ಅಂತ ತಿಳ್ಕೊಂಡ್ಬಿಟ್ಟೇವೆ. ಸನ್ಯಾಸಿಗೆ ಇಂತಾದ ವೇಷ, ಇಂತಾದ ಸೋಗ ಇದೆ. ಪಟ್ಟ ಬಿಡ್ಕೊಂಡವನ ಸನ್ಯಾಸಿ, ಗಡ್ಡ ಬಿಟ್ಟ ನಾವು ತಲಿ ಬೋಳಿಸಿದವನ. ಯಾಕ್ರಿ? ಹಿಂಗಚ್ಚಿ ತೆಗೆದು ಮುಂಗಚ್ಚಿ ಬಡದವನ ಸನ್ಯಾಸಿ, ಹಿಂಗ ತಿಳ್ಕೊಂಡೇವ್ ನಾವು. ಯಾಕ್ರಿ? ಅದಕ್ಕಿಂತ ಸಂಬಂಧ ಇಲ್ಲ. ಅಜ್ಜವ್ರು ಅಂತಿದ್ರಿ, ಹಿಂಗಚ್ಚಿ ತೆಗೆದು ಮುಂಗಚ್ಚಿ ಬಡದ್ ಬಿಟ್ರೆ ಅಕಡ್ ಬಂಬ ಸಾಧು ಆದಪ್ಪ ಅಂತ. ಹೌದಿಲ್ಲ? ಮೊದಲ ಪಂಜಿ ಹಾಕವ್ರಿಗೆ ಏನ್ ಕುರಾದು ಆಗೈತಿ, ನಿಂಗೆ ಯಾಕೆ ಹಾಕೊಂಡು ಕುಂತಿ ಅಂತಿದ್ರು. ಹೌದಿಲ್ಲ? ಪಂಜಿ ಉಡಾಕತ್ತಾನಂದ್ರೆ ಏನೋ ಆಗೈತ್ಲಿ ಅದಕ್ಕಂತ. ಹೊರಗಿರಾಗ್ಯಾವ, ನಿನಗೆ ಹಿಂಗೆ ಯಾಕೆ ಪಂಜಿ ಉಡಾಕತ್ತಿ ಅಂತಿದ್ರು. ಈಗ ಅದ್ರ ರೂಢಿ ಎಲ್ಲ ಅದನ್ನ ಮಾಡಾಕ್ತಿಲ್ಲ. ಹೌದಿಲ್ಲ? ಅದಕ್ಕೆ ಸನ್ಯಾಸಿಗೂ ಸೋಗಿಗೂ ಯಾವ ಸಂಬಂಧನೂ ಇಲ್ಲ. ಈ ಅಲ್ಲಿ ಹವಾಮಾನಕ್ಕೆ ತಕ್ಕಂಗೆ ಬೇಕಾದ ವೇಷಭೂಷಣಗಳನ್ನು ನೀ ಹಾಕ್ಬಹುದು. ಜರತಾರಿ ಬಿಟ್ಟು ಜರತಾರಿ ತಡಿಬಹುದು. ನೀನು ಪ್ರಾರಬ್ಧ ಪ್ರಕಾರ ನೀನು ಹೆಂಗಿದ್ರು ಅಂತಾರ ಜನ. ಚಲೋದ್ ಉಟ್ರೆ ಎಷ್ಟು ಚೈನಿ ಪಾಯಿ ಉಂಡಿ ಅಂತ. ಎಂಥವರ ಬಿಟ್ರೆ ಏನು ಇದಕ್ಕೆ ಬಂದೈತಪ್ಪ ದರಿದ್ರತನ, ಇದಕ್ಕೆ ತಿನ್ಗಾಣ ಗುಣಗಾದ ಒಂದು ಚಲೋ ಅರಿವಿ ಹಾಕೊಳಕ್ ಆಗ್ವಲ್ದಿಲ್ಲ ಅಂತ. ಹೌದಿಲ್ಲ? ಜಳಕ ಮಾಡೋದ್ ಬಿಟ್ರೆ ಹೊಲಸನ ಆರ್ತದ. ಏನು ದರಿದ್ರದ ನೀವು ಮನುಷ್ಯ, ಇವ ಕುದ್ದಲ್ಗಿ ಹಿಡಿದ ನೀವು ಜಳಕ ಮಾಡೋದಿಲ್ಪ, ಇದನ್ನ ತಿಳ್ಕೊಂಡ್ರಾಕ ನಾ ಆಗುದಿಲ್ಪ ಮನಸ್ಸು. ಹೌದಿಲ್ಲ? ಸ್ವಚ್ಛಾಗಿ ಇಟ್ಕೋ, ಆರೋಗ್ಯವಾಗಿ ಇರ್ತದೆ ಶರೀರ. ಶರೀರ ಸ್ವಚ್ಛತೆ ಕಡೆಗೂ ಗಮನ ಕೊಡಬೇಕಾಗ್ತದೆ. ಆಲಸ್ಯತನ ಭಾಳ ಚಲೋ ಅಲ್ಲ, ನಮ್ಮ ಶತ್ರುನ ಅದು. ಅವನು ಹೈದರಾಬಾದ್ ಸಂಸ್ಥಾನದ ಸಂಬಂಧಿಕ, ಬಳ್ಳಾರಿ ಅವನು ರಾಜಭೋಗಿತ್ತು. ಅವ ವೇಷಭೂಷಣ ಅವನು ಎಷ್ಟು ಚೇಂಜ್ ಮಾಡ್ತಾನ. ಹಂಗಾರೆ ಅವನ್ನೆಲ್ಲ ಕಸಗೊಂಡ ಇದನ್ನ ಮಾಡಿದ್ಕಿಲ್ಲ ಮತ್ತೆ ಎಲ್ಲಿ ಓದ್ನಲ್ಲಿ ಬರ್ತಿದ್ವು, ಅವ್ನು ಮ್ಯಾಗಿನ ಸಪ್ಲಾಯ್ ಬರ್ತಿದ್ವು. ಅವ್ರು ಇದರಿಂದ ವೇಷಗಳೆಲ್ಲ ಬರ್ತಿದ್ವು. ಸಿದ್ಧಾರೂಢರ ಕಡೆ ತಿಳ್ಕೊಳ್ಬೇಕಂತ ಅವ ಅಲ್ಲೇ ಸೇವಾ ಮಾಡ್ಕೊಂತ ಇದ್ದ. ಅಂತವಾಗ ಶಿವಾನಂದ ಅಜ್ಜವ್ರಿಗೆ ಅಹಂಕಾರ ಬಂದ್ಬಿಡ್ತೇವ. ಅವಸ್ಥಾ ಬಿನ್ನಿದ್ದಾಗ ಅವನ ಪರೀಕ್ಷೆಗೆ ಏನು ಶಿವಾನಂದ ಅಜ್ಜವ್ರು ಹೊಡೆದ್ಬಿಟ್ಟ. ನಾವು ಹೊಡೆದ ಕೂಡಲೇ ನನ್ನಂತ ನಾನು ದೊಡ್ಡ ಶ್ರೀಮಂತ, ನಾನು ನನಗಂದ ಸಿಕ್ಕಂಗ ಶಿವಾನಂದರನ್ನ ಬೇರ್ಬಿಟ್ಟು ಹೊಡೆದ 6 ತಿಂಗಳದಾಗ ಶರೀರ ಹೋಗಿತ್ತು. ನಾವು ಅವಾಗ ಸಿದ್ಧಾರೂಢರು ಅಂದ, ಇಲ್ಲ ಕಳ್ಕೊಂಡಿಲ್ಲ ಶರೀರ, ಕವಿರ ನೀನು ಬ್ರಾಹ್ಮಣಿಷ್ಠರದಾರ ಅವರು, ಹಂಗೆಲ್ಲ ಮಾಡಬಾರ್ದಾಗಿತ್ತು, ಹೋತನಿಂದ ಅಂತ. ಇಷ್ಟು ದಿನ ಮಾಡಿದ್ದೆಲ್ಲ ಹೋತಂತ. ನಿಂದ ಮಾಡಿದ್ರೆ ಬಂದಿರ್ತದಾಗಲಿ ಬಹು ಪಾಪ, ಯೋಗಿ ವರ್ಣನು ನಿಂದಿಸಿದ್ರು ನೀವು ವಂದಿಸುವಂತ. ಬೈದು ಬಿಟ್ಟಾನ ಸಿಕ್ಕಂಗೆ ಹೊಡೆದ್ ಕೂಡಲೇ. ಅವಸ್ಥಾ ಬಿಣ್ಣಿದ್ದಾಗ ಹೊಡೆದು ಬಿಟ್ಟಾರ ಕಪಾಳಿಗೆ. ಅವನು ಶಿವಾನಂದ ಅಜ್ಜವ್ರು ಬೇದ್ ಬಿಟ್ಟ. ನಾವು ಬೇದ್ ಕೂಡಲೇ ಅವಾಗ ಸಿದ್ಧಾರೂಢರು ಕೇಳ್ಯಾರ, ಎಲ್ಲ ಕಬೀರ ಕಳ್ಕೊಂಡೆಲ್ಲೋ ನೀನು, ಎಂಥ ಇದನ್ನ ಹೋಗ್ತಾರಲ್ಲ ನಿಮಗೆಲ್ಲ.
ಅಂಡಿ ಮಾಡಿ ಕುಂಡಿ ಕೊಟ್ಟಂಗ ಆತಿನ ಬಾಳೆ. ಹೌದಿಲ್ಲ? ವ್ಯರ್ಥ ಆತಲ್ಲ ನಾವು. ಅದಕ್ಕೆ ಯೋಗಿಗಳನ್ನು ನಿಂದಿಸಿದ್ರು ನೀವು ವಂದಿಸಿ. ಏನ್ ಸಾಮಾನ್ಯ ಜನರಿಗೆ ಮಾಡಿದ್ದ ಬಿಡುದಿಲ್ಲ ನೀನು. ಇನ್ನು ಯೋಗಿಗಳಿಗೆ ಮಾಡಿದ್ದು ಹೆಚ್ಚು ದೌಡ, ಅದು ಪಾಪ. ಒಳ್ಳೆಯ ಜನರಿಗೆ, ಒಳ್ಳೆಯ ಗುಣವಂತರಿಗೆ, ಒಳ್ಳೆ ತಿಳುವಳಿಕೆ ಇದ್ದವ್ರಿಗೆ ಏನಾರ ನೀವು ಮಾಡಿದಂದ್ರೆ ದೌಡು ನಿನಗೆ ಹಾಳು ಮಾಡ್ತೈತಿ, ನಾಶ ಮಾಡ್ತೈತಿ. ಅವ್ರಿಗೆ ಭಾವ ಇರುದಿಲ್ಲ ನಿನಗೆ ಇದನ್ನ ಮಾಡ್ಬೇಕು ಅನ್ನೋದು, ನಿನಗೆ ಹಂಗ ಆಗ್ತೈತೆ, ಪರಿಣಾಮ ಆಗೇ ಬಿಡ್ತೈತಿ. ಏನ್ ಅದಕ್ಕೆ ಶಾಪ ಅಂತಾರ. ನೀ ತಿಳ್ಕೊಂಡು ಶಾಪ ಅಂತ. ಅವ್ರಿಗೆ ಯಾರಿಗೆ ಶಾಪ ಕೊಡೋಕೆ ನೀನ ಮಾಡ್ಕೊಂಡದ್ದು. ಏನ್ ಅವ್ರು ಶಾಪ ಕೊಟ್ರು ಅಂದಿರ್ತಾರ, ಅವೆಲ್ಲ ನೀನ ತಪ್ಪು ತಿಳುವಳಿಕೆಯಿಂದ ಏನೇನಾರು ಮಾಡಿ ನೀನ ಮಾಡ್ಕೊಂಡಿದ್ದ. ಏನ್ ಹೌದು ಹೌದು. ನಿಂದ ಮಾಡಕ್ ಹೋಗ್ಬೇಡ. ನಿಂದಿಸಿ ನುಡಿಯದಿರ ಆರನು ಮನಸ್ಸಿಗೆ, ಬಂದಂತೆ ನಡೆಯದಿರಿ ಇಹದಲ್ಲಿ ಅಂದಾರಿಲ್ಲ. ಯಾರಿಗೂ ನಿಂದ ಮಾಡಕ್ ಹೋಗ್ಬೇಡ. ಅವ್ರು ಹಂಗದ, ಅವ್ರಿಗೆ ಹಿಂಗೆಲ್ಲ ನಿಂದ ಹೀಯಾಳಿಸಿ ಮಾತಾಡಕ್ ಹೋಗ್ಬೇಡ. ಪಾಪದಳು ಅತಿ ಪಾಪ, ದುರಿತಳು ಅಧಿಕವಾಗುವುದು ಪರ ನಿಂದೆ. ಅದು ಪಾಪ ಸಂಗ್ರಹ ಆಕೈತಿ. ಅದಕ್ಕೆ ಏಳನೇ ಯಾರ ನಿಂದೇನು ಮಾಡೋದಿಲ್ಲ. ನಿಜವಾದ ಸಾಧಕ ಇದ್ದಾವ ಅವ್ರು ಹಂಗದಾರೋ, ಇವ್ರು ಹಿಂಗದಾರೋ, ಅವ್ರ ಗುಣದೋಷಗಳನ್ನು ಎಣಸಕ್ ಹೋಗುದು. ನಾವು ಒಂದೀಟ ಶಾಸ್ತ್ರ ಕೇಳಿರ್ತೇವೆ, ನಮ್ಮಂಗ ಅವ್ ಹಂಗದ ಇವ್ ಹಿಂಗದಾವ್, ಅವ್ ಕೀರ್ತಿ ಐತಿ, ಇವನು ಇಲ್ಲದ ಮಾತಾಡಕ್ ಚಲೋ ಹೋಗ್ತದೆ. ಹೌದಿಲ್ಲ? ದೊಡ್ಡ ಶಾನ್ಯರಾಗ್ಬಿಡ್ತೇವೆ ನಾವು. ನಾಲ್ಕು ದಿನ ಶಾಸ್ತ್ರ ಕಲ್ತ ಮ್ಯಾಗಂತ ದೊಡ್ಡ ಶಾನೆ ಆಗ್ಬಿಟ್ಟಿವ. ನಿಜವಾಗಿ ಸಾಧಕಿದ್ದ ಅವ್ನು ಬೇಕಾದಂತ ಪಾಪಿ ಅದನಂದ್ರೆ ಅವನ ಬಗ್ಗೆ ಚಕಾರ ಶಬ್ದ ತೆಗೆದು ಉದಾಸೀನ ಆಗಿರ್ತಾರೆ. ಮಹಾತ್ಮರ ಪಾಪಿಗಳಲ್ಲಿ ಉದಾಸೀನ ಹಂಗಿರ್ಬೇಕು ಅಂತ. ಮಹಾತ್ಮ ನೋಡಿ ಉದಾಸೀನ ಬೇಕಾದಂತ ಅವನಂದ್ರೆ ಅಲ್ಲಿ ಉದಾಸೀನ ಭಾವ ಇತ್ತು, ಪಾಪಿಗಳಲ್ಲಿ ಉದಾಸೀನ ಭಾವ ಇತ್ತು. ಅವರ ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡಕ್ ಹೋಗ್ಬಾರ್ದು ಯಾವಾಗಲೂ. ಅವ್ ನಿನಗೇ ಬರ್ತದೆ. ಮಾಡಿದವ್ರು ಪಾಪ, ಆಡಿದವ್ರು ಭಯ ಅಂತಿರಲ್ಲ. ಯಾಕೆ ಒಮ್ಮೆ ಸಲ ಮಾಡಿ, 2 ಸಲ ಮಾಡಿ, 3ನೇ ಸಲ ಹಂಗ ರೂಢಿ ಆಗಿ ನಿನಗ ಅದ ಆ ಶಕ ತಗೊಂಡ್ಬಿಡ್ತೈತಿ ನಿನಗೆ. ಹೌದಿಲ್ಲ? ಅದಕ್ಕೆ ಮಾಡಕ್ ಹೋಗೋಣ. ಅದ ಇದ್ರಾಗ ಹೋಗ್ಬಿಡ್ತೈತಿ ನಿಮ್ಗೆಲ್ಲ. ಅದ ವೃತ್ತಿ ಆ ಕಡೆನ ಹೋಗ್ಬಿಡ್ತೈತಿ. ಲಕ್ಷ ಎಲ್ಲ ನೀವು ಏನಾರು ಮಾಡೋ ಅವ್ರು ಅಂತಾರ, ನಿನಗೆ ಎದಕ್ ಬೇಕಾಗಿತ್ತು? ನಿನ್ ಲಕ್ಷ್ಯ ಎದಕ್ ಬೇಕಾಗಿತ್ತು? ಆ ಕಡೆ ಕೊಡಕ್ ಹೋಗೋಣ ಲಕ್ಷ್ಯ. ಅಂತದ್ ಕರೆ ಭಾಳ ಎತ್ತ ಹೋಗ್ತೇವ್ ನಾವು ತಡೆಯಲ್ಕ. ಚಲೋದು ಮಾಡಿದವ್ರನ್ನ ನೋಡುದಿಲ್ಲ ನಾವು, ಅದ್ರ ಕಡೆ ಎಲ್ಲ ಕೊಡುದಿಲ್ಲ. ಒಳ್ಳೇದನ್ನ ಮಾಡಿರ್ತಾನ ಅವ್ರನ್ನ ಗುಣಗಾನ ಮಾಡೋದಿಲ್ಲ. ಮಾಡಿದ್ರಪ್ಪ ಒಳ್ಳೇದಂತ. ಅಂತವನ್ ಸಹಿತ ಅವನು ಕೆಡಕ ಹುಡುಕಿಕಾರೆ ಅವ ಏನ್ ಮಾಡ್ಯಾನ ಬಿಡು, ನಿನಗೆ ಗೊತ್ತಿಲ್ಲ ಅವಂದಂತ. ಅಂತ ವೃತ್ತಿ ನಮ್ದೈತಿ. ಹೊಟ್ಟಿ ಕಿಚ್ಚಿನ ಸ್ವಭಾವ ಇದು. ಇನ್ನೊಬ್ಬರು ಉತ್ಕರ್ಷ ಕಂಡು ಅದನ್ನ ಯಾಕ್ರಿ ಅದನ್ನ ಅಲ್ಲೇ ಹತ್ಬೋದು. ಅದನ್ನ ಬರೀ ಅವನ ದೋಷ ಕಂಡು ಅದನ್ನ ನಾಶ ಮಾಡ್ಬೋದು, ಹೊಟ್ಟಿ ಕಿಚ್ಚು ಕೊಡೋದು. ಬ್ರಾಹ್ಮಣರು ಒಂದು ಈಟ ಅವನು ಎತ್ತಿ ಆಡ್ತಾರೆ, ಪರ್ವತದಂತೆ ಅವನು ಕೊಂಡಾಡ್ತಾರೆ. ದೋಷವನ್ನು ಕಾಣುದಿಲ್ಲ. ಅದು ಸಂಸ್ಕಾರ ಹಂಗೈತಿ. ನಮ್ಮಲ್ಲಿ ಹೀನ ಸಂಸ್ಕಾರ ಐತಿ, ಅದನ್ನ ಮುಂದೆ ಹೋಗಿ ಬಿಡುದಿಲ್ಲ. ಅದನ್ನ ಜಾಗ್ತಾರ ಅದನ್ನ. ಹೊಟ್ಟಿ ಕಿಚ್ಚಿನ ಸಮಾಜ ಇದೆಲ್ಲ. ಯಾರೇನ್ ಮಾಡುದು? ನಮ್ಮ ಕೈ ಒಳಗೈತಿ. ನಾವು ಯಾರಿಗೂ ಏನು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಏನು ಆಗುವುದನಿಲ್ಲ. ನೀ ಏನ್ ಮಾಡಿರ್ತಿ, ಕೆಟ್ಟ ಭಾವನೆಗಳನ್ನ ಮಾಡಿದ್ರೆ ನಿನಗ ಹಾನಿ ಆಗ್ತದೆ. ನಿನ್ನ ಮನಸ್ಸಿನಾಗ ಕೆಡಕ ಭಾವ ಬಂತ ನಿನಗ ಹಾನಿ ಇರ್ತೈತಿ. ಒಳ್ಳೆ ಭಾವ ಬಂದ್ರೆ ನಿನಗ ಒಳ್ಳೇದಾಗಿರ್ತೈತಿ. ಹಸೆ ಹೇಸಿಗೆ ಹೊತ್ಕೊಂಡು ಅಡ್ಡಾಡಕ್ ನಾಚಿಕ್ ಬರುದಿಲ್ಲ. ಒಣ ಚರ್ಮಲೆ ಒಗದ್ರೆ ನಾಸ್ತಾನ. ಬಾಯಾಗ ಹಿಡ್ದಿಯಲ್ಲ ಹಸೆ ಚರ್ಮ, ಹಿಡ್ದಿಲ್ಲ. ನಾಲಿಗೆ ಹಸೆ ಚರ್ಮ, ಏನು ಒಣ ಚರ್ಮ ಅದ. ಮುಟ್ಟಿ ಒಣ ಚರ್ಮ ಮುಟ್ಟಿದ ಕೂಡಲೇ ಮೈಲಿಗೆ ಆತಂತಿ. ಬಾಯಾಗ ಹಸೆ ಚರ್ಮ ಇಟ್ಕೊಂಡು ಕುಂತಿಯಲ್ಲ, ನಾಲಿಗೆ ಹಸೆದ ಚರ್ಮನ ಹೌದಿಲ್ಲ, ಬಾಯಾಗ ಇಟ್ಕೊಂಡಿಯಲ್ಲ, ಮೈಲಿಗೆ ಆಗುಲ್ಲನ ಅದ. ಕೇಳಿದ್ದನ್ನ ನಾವು ಮನನ ಮಾಡ್ಲಿಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕು.
ಮನನ ಮಾಡಲಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ. ಏ ಮತ್ತು ಇಷ್ಟೆಲ್ಲ ಕೇಳ್ತೇವಿ, ಮತ್ತಂತ ಜನರು ಕೂಡ ಬೆರಿತೇವಿ, ಜಡ ಬುದ್ಧಿ ಜಡ ಸಂಘದೊಳಗೆ ಹೋಗ್ತೇವಿ, ಇದನ್ನ ನೆನಪಿಸೋದ ಬರುದಿಲ್ಲ. ಅಂತ ವಾತಾವರಣದೊಳಗೆ ನಾವಿತ್ತು. ಇದನ್ನ ನೆನಪು ಹಾರದಂಗೆ ಯಾವಾಗಲೂ ಇಂಥ ಇದರೊಳಗೆ ಇರಬೇಕು ಅನ್ನೋದು ಎಲ್ಲಿ ಐತಿ ನಮ್ಗೆ? ಆ ಜಾಗ್ರತೆ ಇಲ್ಲ ನಮ್ಗೆ. ಯಾವಾಗಲೂ ಅಂಥವ್ರ ಸಂಘದೊಳಗೆ ಇರ್ಬೇಕು, ಅಂತ ಜಾಗೃತ ಸ್ಥಾನದಾಗ ಇರ್ಬೇಕು ನಾವು. ಪೆನ್ಷನ್ ಆದ್ಮೇಲೆ ಮನ್ಯಾಗ ಏನ್ ಕೆಲಸ ಇರ್ತೈತಿ? ಮತ್ತು ಅದರಾಗಿನ ಅದರ ಅಡಿನ ಅದನ್ನ ಕುಟ್ಟುದು, ಅದನ್ನ ಯಾಕ್ರಿ ಅದನ್ನ ಬೀಸುದು, ಒಳ್ಳೆಳೆ ಮಾಡಿದ್ದ ಮಾಡುದು, ಅದರ ಅಡ್ಯಾಗ ಕೈ ಆಡ್ಸೋದನ್ನ ಒಳ್ಳೆ. ಉದ್ಯೋಗ ಏನಿರ್ತೈತಿ? ಇದ್ರ ಕಡೆ ಎಲ್ಲ ಕೊಟ್ಟು ಇದ ಚಿಂತನೆ ಮಾಡೋದು, ಇದನ್ನ ಮನನ ಮಾಡೋದು ಮಾಡ್ಬೇಕಿಲ್ಲ ಅಂದ್ರೆ ಸಂಸ್ಕಾರ ಉತ್ತರ ಜನ್ಮರ ಬರ್ತದೆ ನನಗೆ. ಪೆನ್ಷನ್ ಆದ ಜನರು ವಾನಪ್ರಸ್ಥಾಶ್ರಮಕ್ಕೆ ಬರ್ಬೇಕು ಅಂತಿದ್ರು ಅಜ್ಜವ್ರು. ಬರ್ತಿ ಈ ಸಂಸ್ಕಾರ ನಿನಗೆ ಆಗುದೂ ಇಲ್ಲ. ನಿಮ್ಮ ಅಪ್ಪ ಸತ್ತು ನಿಮ್ಮ ಮಗು ಗುಟ್ಟು ಕುಂತರು ವಾನಪ್ರಸ್ಥಾಶ್ರಮಕ್ಕೆ ಬರದ ಹೊರ್ತ ಇದು ನಿನಗೆ ಹತ್ತುವುದೂ ಇಲ್ಲ. ಮತ್ತೆ ಹೋಗಿ ಅಲ್ಲಿ ಡೊಗ್ತಿ, ಹೋಗು ಡೊಗ್ಗೋಗಿ ಅಲ್ಲಿ ಅಂತಿದ್ರು ಅಜ್ಜ. ಡೊಗ್ಗಿ ಹಿಂಗೆ ಹಾಕೊಂಡು ಕುಂತೀನಿ ಅಲ್ಲಿ ಹೋಗಿ, ಜಡ ಬುದ್ಧಿ ಜಡ ಸಂಘದಾಗ ಹೋಗಿ ಡೊಗ್ಗೋಗಲ್ಲಿ ಅಂತ. ಕಟ್ಟಿ ಪಂಟ್ ಬಿಡುದು, ಅಗಸಿ ಪಂಟ್ ಬಿಡ ಅವ್ರ ಸಂಘದಾಗ ಹೋಗಿ. ಹೌದಿಲ್ಲ? ಬೇಕಾದಂಗೆ ಕೇಳುದು ಮಾಡಿದ್ರು ಅಲ್ಲೇ. ಇಲ್ಲೇ ಇಂಥ ಸ್ಥಾನದೊಳಗೆ ಶಾಂತಿ ಇದು ಲಾಭ ಮಾಡ್ಕೋಬೇಕು ಅನ್ನೋದು ಹೊಳಿಬೇಕಲ್ಲ ನೀವು. ಏನೋ ಮಹಾತ್ಮರು ಇದನ್ನ ಸಂಕಲ್ಪ ಮಾಡಿ ಯಾಕ್ರಿ ಮಾಡಿ ಹೋಗ್ಯಾರ. ಇದ್ರೊಳಗೆ ಕಾಲ ಕಳಿಬೇಕಪ್ಪ, ಹೆಚ್ಚು ವೇಳೆ ನಾವು ಇಲ್ಲೇ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಬಂದು ಕುಂತ ಅವರು ಸಂಕಲ್ಪ ಮಾಡಿದ ಸ್ಥಾನದ ನಿನ್ನ ಜನ್ಮ ಪಾವನಕ್ಕೆ ಮಹಾತ್ಮರ ಅಡ್ಡಾಡಿದ ಸ್ಥಾನ ಏನದ ಅದ ತೀರ್ಥಕ್ಷೇತ್ರ ಅಂದ. ನಿಂದುದೇ ವಾರಣಾಸಿ, ನಡೆ ದೇವಯಾತ್ರೆ, ಹೌದು ನುಡಿ ವೇದ ಮಂತ್ರ, ನಿಂದುದೇ ವಾರಣಾಸಿ ಅಂತ. ಏನು ನಿಂದಿರ್ತಾನ ಅದ ಕಾಶಿ ಕ್ಷೇತ್ರ, ಪುಣ್ಯ ಕ್ಷೇತ್ರ ಅನ್ಸುವಂತ. ಅಲ್ಲಿ ನಾವು ಇರಾಕ್ ಒಲ್ಲೆ ಅಂತೀವಿ. ಅಜ್ಜಾರದಾರ ಬಿಡುವ, ಯಾರು ಸುದ್ದಿ ಹೇಳೋರಿಲ್ಲ ಅಲ್ಲಿ. ಜಗತ್ತಿನ ಸುದ್ದಿ ಹೇಳೋರು ಬೇಕಾಗಿತ್ತು. ಊರ್ ಸುದ್ದಿ ಬೇಕಲ್ಲ, ಊರ್ ಸುದ್ದಿ ಇಲ್ಲಿ ಸಿಗುದಿಲ್ಲ, ಅದಕ್ಕೆ ಇಲ್ಲಿ ಬರುದಿಲ್ಲ. ಅಲ್ಲಿ ಬಿಸಿ ಬಿಸಿ ಸುದ್ದಿ ಸಿಗ್ತೈತಿ ನೋಡ್ರಿ, ಅಲ್ಲಿ ಕಾಲ್ ಕಳಿತೀನಿ. ಹಿಂಗಾಗಿ ನೀವು ಉದ್ಧಾರ ಎಂದು ಆಗುದು. ಇದಕ್ಕೆ ಯಾವಾಗಲೂ ಇದರ ಅಭ್ಯಾಸದಾಗ ಒಮ್ಮೆ ಒಳಗೆ ಅವಾಗ ಇದರ ಉತ್ಕಟಿ ಇಚ್ಛಾ ಇತ್ತಂದ್ರೆ ಅವ ಅದ್ರಾಗ ಕಾಲ್ ಕಳಿದಿಲ್ಲ. ಅದ ಅವನ ಲಕ್ಷಣ, ಮುಮುಕ್ಷುಗಳ ಲಕ್ಷಣ, ಜಿಜ್ಞಾಸುವಿನ ಲಕ್ಷಣ. ಜಡಬುದ್ಧಿ ಜಡಸಂಘವನ್ನು ವರ್ಜಿ ಮಾಡ್ತಾನೆ. ಅವ್ರ ಸಂಘದಾಗ ಎಷ್ಟು ವ್ಯವಹಾರ ಪೂರ್ತಿಯಾಗಿ ಅಷ್ಟೇ ಮಾಡ್ಕೊಂಡು ಮತ್ತೆ ಪುನಃ ಅದನ್ನ ಮರ್ತು ಬಿಡ್ತಾನೆ. ಅದ್ರ ಸಂಘದಾಗ ಇರಾಕ್ ಹೋಗುದು ನಾವು ವೇಳೆ, ಅದರ ವೇಳೆ ಕಳೆದು ನಾವು. ಒಂದು ಅವಸ್ಥೆ ಒಳಗೆ, ಅದು ಎಚ್ಚರಿಕೆ ಅವಸ್ಥೆ ಒಳಗೆ ಏನಾರ ಆಗಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿದ್ವಿ. ಇದ್ರಾಗ ಹೋರಾಟ ನಡೆದೈತಿ, ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ. ಏನಾದ್ರೂ ಇದ್ರಾಗ ಸುಖ ಇಲ್ಲ ಅನ್ನೋದು ಹೊಳಿ ಬರ್ತದೆ. ಎಚ್ಚರಿಕೆ ಅವಸ್ಥೆ ಒಳಗೆ ಏನ್ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ. ಇದರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ನೆಮ್ಮದಿ ಅದ. ಪುನಃ ಈ ಎಚ್ಚರಿಕೆ ಸಂಬಂಧ ನೆನಪು ಬರಬಾರ್ದು ಹಂಗ ಮಾಡ್ಕೋಬೇಕಾಗಿದೆ. ನೋಡ್ರಿ, ನೀವು ಎಚ್ಚರಿಕೆ ಸಂಬಂಧ ಇಲ್ದಾಗ ಹೆಂಗಿದ್ದಿ, ಎಚ್ಚರಿಕೆ ಸಂಬಂಧ ಇದ್ದಾಗ ಹೆಂಗಿದಿ ನೋಡ್ರಿ. ಹೆತ್ತಿದಾಗ ತಿಳಿಯಲೇ ಅದ ಎಚ್ಚರಿಕೆ ಸಂಬಂಧ ತಪ್ಪೈತಿ. ಮರುವಿಯೊಳಗೆ ಆರಾಮಿದ್ದೀನಿಪ್ಪ ಅಂತ ನಾನು ಅಂದ ಇದು ನೆನಪಾತಿ ಹತ್ತಿಗಷ್ಟು ಚಾಲು ಆಯ್ತು ನೋಡ್ರಿ ಸಂಕಟ. ಎಚ್ಚರಿಕೆ ಭಾವ ಬಂದ ಕೂಡಲೇ ದುಃಖ, ಜಗತ್ತಿನ ಭಾವ. ಎಚ್ಚರಿಕೆ ಭಾವ ಅಂದ್ರೆ ಜಗತ್ತಿನ ಭಾವ ದುಃಖಮಯ ಅದು. ಅದು ಯಾವಾಗ ಅಡಗ್ತೈತಿ ಅವಾಗ ಆರಾಮನ ಅನುಭವ. ಅದಕ್ಕೆ ಇದನ್ನ ತೋರ್ದಂಗೆ ಅಡಗಿಸುವ ಒಂದ ಮೂರೂ ಅವಸ್ಥೆಗಳು, ಇವೆಲ್ಲ ತೋರೆಡಗುವಂತ ಅವಸ್ಥೆಗಳನ್ನ ಕಪಟದ ಅವಸ್ಥೆಗಳು. ಇದಕ್ಕಿದ್ದಂಗೆ ಇರುದಿಲ್ಲ. ಎಚ್ಚರಿಕೆ ತೋರ್ತು ಅಡಗ್ತಿ, ಕನಸು ತೋರ್ತು ಅಡಗ್ತಿ, ನಿದ್ದೆ ಬಂತು ಅದು ಹೋತು. ಇವೆಲ್ಲ ಮೋಸದ ಅವಸ್ಥೆಗಳದಾವ. ಈ ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸು. ತೋರ್ದಂಗೆ ಮಾಡ್ಕೊ, ಇನ್ನೆಂದೆಂದು ನೆನಪಿಗೆ ಬರ್ದಂಗೆ ಮಾಡ್ಕೊ. ಅವಾಗ ನಿನಗೆ ನಿನ್ನ ನಿಜದ ಅನುಭವ, ನಿನಗೆ ಮಾಯಾಕ್ಯತನು ಅಂದ್ರೆ ಸಮಾಧಿ ಅಥವಾ ತೂರ್ಯಾವಸ್ಥೆ ಅನುಭವ ನಿನಗೆ. ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸಲು ಮಾಯಾಕ್ಯತನುವಾಗಲಿ ಸಮನಿಪುದು ಅಂತ. ಅದಕ್ಕೆ ಸಮಾಧಿ ಅಥವಾ ತೂರ್ಯಾವಸ್ಥೆ ಅನುಭವ ಬರ್ತದೆ. ನಾನೇ ಆನಂದ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಕರಡಿ ಹಂಗ ಸ್ಪಷ್ಟವಾಗಿ ನಿನಗೆ ಅನುಭವ ಬರ್ತದೆ.
ಇವನು ಅಡಗಿಸ್ಬೇಕಂದ್ರೆ ವಾಸನೆಗಳೆಲ್ಲ ಕ್ಷೀಣ ಆದಾಗ ಇವೆಲ್ಲ ಅಡಗ್ತಾವ. ಮೂರು ಅವಸ್ಥೆಗಳನ್ನು ಅಡಗಿಸ್ಬೇಕಾದ್ರೆ ವಾಸನ ಪೂರ್ಣ ನಾಶ ಆಗುತ್ತೆ. ಅದಕ್ಕೆ ವಿವೇಕ ಬೇಕು. ಸತತ ವಿವೇಕ ಎಲ್ಲಿ ಸಿಗ್ತದೆ? ಸತ್ಸಂಗದೊಳಗೆ ತೊಡಗಿದಾಗ ಸತತ ಅಭ್ಯಾಸದಿಂದ ವಾಸನೆಗಳನ್ನ ಯಾವ ಕ್ಷೀಣ ಮಾಡ್ಕೊಂತಾನ ಅವಾಗ ಈ ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪು. ಅದಕ್ಕೆ ಹೇಳ್ಯಾರ ಶರೀಫರವರು, ಮೇಲಕ್ಕೆ ಹೊಡಿ ಮೂರು ಲಾಗ ಅಂತ. ಈ ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಬೋದು. ಅವಾಗ ನೀನು ಯಾರಿದ್ದೆ ಅನ್ನೋದು ನಿನಗೆ ಅರಿವು ಆಕೈತಿ. ಆ ಪ್ರಯತ್ನ ನಾವು ಮಾಡಾಕ್ತಾ ಇದ್ವಿ. ವಾಸನಾ ನಾಶ ಮಾಡ್ಕೋ ಅಂದಾಗ ಎಲ್ಲ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್. ವಾಸನೆಗೆ ಅನುಗುಣವಾಗಿ ಈ ಅವಸ್ಥಾದಾಗ ತೇಕಿ ಬ್ಯಾಸರಾಗಿ ಮತ್ತೆ ನಿದ್ದಿಗೆ ಮರಿಯೋಕೆ ಹೌದು. ಅದ ವಾಸನ ಕಟ್ಕೊಂಡು ಕನಸು ಕಾಣ್ತೈತಿ. ಮತ್ತೆ ಎಚ್ಚರಿಕೆ ವಾಸನ ಕನಸು ಅವು ನಿದ್ದೆ ಅಡಗಿದಾಗ ವಿಶ್ರಾಂತಿ, ತಾತ್ಪೂರ್ತಿಕ ವಿಶ್ರಾಂತಿ ಸ್ಥಾನ ನಿದ್ದೆ. ಅಲ್ಲೇನು ವಾಸನ ನಾಶ ಆಗಿರ್ಬೋದ, ನಿದ್ದೆ ಒಳಗೆ ಅಡಗಿರ್ತಾವ, ಮತ್ತವು ವ್ಯಕ್ತ ಏನಿನಂತೆ ಅದ ವ್ಯವಹಾರ. ಆದ ಜ್ಞಾನ ಸಮಾಧಿಯನ್ನು ನೀವು ಹೊಂದಿದಾಗ ಎಲ್ಲ ವಾಸನೆಗಳು ಸಮೂಲವಾಗಿ ನಾಶ ಆಗಿರುತ್ತೆ. ಸ್ವಲ್ಪವೂ ಉಳಿದಿರುವುದಿಲ್ಲ. ಇದ್ದು ಅಂದ್ರೆ ಚಿಗುರು ಹೊಡ್ಯಾಕ ಚಲೋ ಅಕ್ಕವು. ಮತ್ತಂತ ವಾತಾವರಣ ಬಂದ ಕೂಡಲೇ ಒಳಗೆ ವಾಸನ ಹಂಗ ಗಂಡನ್ಯಾಗಿತ್ತು ಅಂದ್ರೆ ಅಂತ ಸಂದರ್ಭ ಅಂತ ವಾತಾವರಣ ಬಂದ ಕೂಡಲೇ ಚಿಗುರು ಹೊಡ್ಯಾಕ ಚಲೋ ಆಕತಿ. ಮತ್ತದು ಬೆಳ್ಯಾಕ ಚಲೋ ಆತ, ಮತ್ತ ಜನ್ಮಾಂತರ ಚಲೋ ಆತ. ಅದಕ್ಕೆ ವಾಸನೆಗಳು ಸ್ವಲ್ಪ ಉಳಿಯದಂತೆ. ಇವ ಭೋಗ ವಾಸನೆಗಳು. ವಾಸನೆ ಅಂದ್ರೆ ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಇಂದ್ರಿಯದಿಂದ ಸುಖ ಹೊಂದಬೇಕನ್ನೋ ವಾಸನೆಗಳೇನದಾವು ಇಚ್ಛೆಗೆ ಅವನು ನಾಶ ಮಾಡ. ಇಲ್ಲ ಮತ್ತು ನೀ ಇದ್ರಾಗ ಬೀಳವ ನನಗೆ ಆ ಇಚ್ಛೆಗಳನ್ನ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ. ಸುಖ ಹೊಂದಬೇಕನ್ನೋ ಯೋಜನಾ ಚರಿತ್ರದೊಳಗೆ ನಡೆಸಿಬಿಟ್ಟೇವೆ ನಾವು. ಎಂದಿಗೆ ಸಿಗ್ಬೇಕು? ಕಸದಾಗ ರಸ ಎಲ್ಲಿ ಸಿಗ್ಬೇಕು? ಚರಟ ಅಂದ್ರೆ ಕಸ. ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ಇವು ಕಸ ಅಂದ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಈ ಪ್ರಕೃತಿ ಮಾಯೆಯನ್ನು ಮೀರಿ ಇವನು ಮೀರಿ ನಿಂತಾಗ ಅವಾಗ ಪ್ರಕಟ ಬಿಂದು ಶಿಖರಿಯನ್ನು ಏರಿ ಆ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ತದೆ. ಅಲ್ಲಿ ನೆಲೆಯಾಗಿ ನಿಲ್ಲಬೇಕಪ್ಪ. ಆವಾಗ ಮನಸ್ಸು ಅಲ್ಲಿ ನಿಲ್ಲಕ್ಕೆ ಚಲೋ ಆಕೈತಿ. ಇದಕ್ಕೆಲ್ಲ ಬ್ಯಾಸರಾಗಿ ಇದರ ಹಕ್ಕಿಗತಿ ಗೊತ್ತಾದ್ಮೇಲೆ ಇಲ್ಲಾಂದ್ರೆ ಮತ್ತು ಮಬ್ಬಿಗೆ ಬೀಳ್ತೈತಿ. ಆ ಸ್ಥಿತಿ ನಮ್ಗೆ ಎಚ್ಚರ ಆಗ್ಲಿಲ್ಲ ಅಂದ್ರೆ, ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಮತ್ತು ಮಬ್ಬಿನಾಗ ಬೀಳ್ತೀವಿ. ಅದಕ್ಕೆ ವಾಸನಾ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರ ನಡೀಬೇಕು ನೋಡ್ರಿ. ಇದು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದಿಂದ ಇದು ಸಾಧ್ಯ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಯಾವ ವಾಸನಾನು ನಾಶ ಆಗುತ್ತೆ. ಮನಸ್ಸ ಇದ್ರ ಅಭ್ಯಾಸದಾಗ ನಾವು ತೊಡಬೇಕು. ವಾಸನಾ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿಲ್ಲ ನಾವು. ಮತ್ತದು ವಾಸನಾ ನಾಶ ಹೆಚ್ಚಿಗೆ ಆಗುವಂತ ಸಂಘ ಮಾಡಾಕತ್ತೇವಿ. ಅವನು ಕೇಳಿ ಯಾವ್ದಾರ ಜಡ ಬುದ್ಧಿ ಜಡ ಸಂಘ ಮಾಡಿದ್ರೆ ಆ ವಾಸನ ಅವು ಜಾಗ್ರತೆ ಆಗ್ತವು. ಈ ಮಹಾತ್ಮರ ಸಂಘ ಮಾಡಿದ್ರೆ ಈ ವಾಸನೆಗಳ ಉಪಯೋಗ ಇಲ್ಲಪ್ಪ, ಇದನ್ನೆಲ್ಲ ವ್ಯರ್ಥ, ಇದ್ರ ನೆನಪು ಮಾಡೋದು ಬೇಡ ಅಂತ ಕೈ ಬಿಟ್ಟು ಬಿಡ್ತಾನೆ. ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತೈತಿ. ದೋಷ ದರ್ಶನ ಆಕೈತಿ. ನಿತ್ಯ ಶ್ರವಣ ನಮ್ಮ ಇರುವಿನ ಬಗ್ಗೆ ಕೇಳುವುದರಿಂದ ಕಾಮಾತುರಾದವನಿಗೆ ಯಾವ ಜಾತಿ ಯಾವ ಜಾತಿನೂ ಇರೋದಿಲ್ಲ. ಯಾವ ನಾಚಿಕೆನೂ ಇಲ್ಲ, ಅವ್ನಿಗೆ ಹೆದರಿಕೆನೂ ಇಲ್ಲ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ. ನಿದ್ದೆ ಹತ್ತಿದವಾಗ ಯಾವ ಜಾತಿ ಇರ್ತೈತಿ? ಯಾವ ಮತದವ ಇರ್ತಾನವ? ಅವು ಇರೋದಿಲ್ಲ. ನಿದ್ದೆ ಆಗಿಲ್ಲಿದ್ದಾವ. ಇಲ್ಲದ ಕಲ್ಪಿಸ್ಕೊಂಡು ಕೂತೀವಿ. ಜಾತಿ ಕಲ್ಪನಾ ಏನ್ ಲಾಭ ಐತಿ ಅದ್ರಾಗ? ಎಲ್ಲಿ ವಿಷಯ ದಶಿಂದ ಬಡದಾಟ ಬರ್ತೈತಿ ನೋಡ್ರಿ, ಅಲ್ಲಿಂದ ಹಗರ್ಕ ಹಿಂದೆ ಸರ್ಕೊಂಡ್ಬಿಡ್ಬೇಕು. ಅದ ಶನಿತನ. ವಿವೇಕ ವೈರಾಗ್ಯ ಇಲ್ಲದ ನೀತಿ ಹೆಂಗ್ ಬರ್ಬೇಕು ನೀನು?
ಕಾಮ್ಯ ಮತ್ತು ನಿಷಿದ್ಧ ಕರ್ಮಗಳಿಂದನೂ ಮೋಕ್ಷ ವಾಸನೆ ಉಂಟಾಗಲಾರದು. ಹೌದು, ವಿಹಿತ ಇರಲಿ ನಿಷಿದ್ಧ ಇರಲಿ, ಎರಡರಿಂದನೂ ಆಗುದಿಲ್ಲ. ಪ್ರಾಮಾಣಿಕತನದಿಂದ ದುಡಿದು ಗಳಿಸಿದ್ರೆ ನಿನಗೆ ಸುಖ ಕೊಡುದಿಲ್ಲ. ಇನ್ನು ನಿಷಿದ್ಧ ವ್ಯವಹಾರ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ ಗಳಿಸಿದ ಸುಖ ಕೊಡ್ತೈತಿ? ಅದು ಕೊಡೋದಿಲ್ಲ. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅಂತ. ಈ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕಲ್ಲ. ಹೆಂಗಿದ್ರು ಇದ್ರ ಲಾಭ ಇಲ್ಲ. ಇದನ್ನೆಲ್ಲ ಕೈ ಬಿಟ್ಟಾಗ ನಮಗೆ ನೆಮ್ಮದಿ ನಮ್ಮೊಳಗ ಐತಿ. ಜಗತ್ತಿನ ವಿಷಯ ವಸ್ತುಗಳಿಗೆ ಅಲ್ಲಿಲ್ಲ ಇಲ್ಲ. ಅವುಗಳ ಸಂಬಂಧ ಏನೇನೇನೋ ಕತ್ತರಾಟ ಮಾಡ್ತೀನಿ ಅವುಗಳ ಪ್ರಾಪ್ತಿಗಾಗಿ. ಅವು ನಮ್ಮ ಅಂತ ಮಾಡ್ಕೊಳಕ್ ಹೊಂಟೀವಿ. ಇನ್ನುವಾಗಿರ್ತಾವ ನಾವು ಕಾಯಮ. ಈ ಜಗತ್ತಿನ ವಸ್ತುಗಳು ನಾನು ನನ್ನದು ಅಂತ ಹಿಡ್ಕೊಳಕ್ ಹೊಂಟೀವಿ. ನಾವು ಇದ್ದ ಸಮಾಧಾನ ಕೆಡಿಸ್ಕೊಂಡ್ಬಿಟ್ಟೆಲ್ವ. ನಾನು ನನ್ನದು ಅಂತ ಹಿಡ್ಕೊಳಕ್ ಹೋಗಿವ್. ಇವು ಯಾವೂ ಇಲ್ಲದಾಗ ಆರಾಮನ ಇದೀವಿ. ಈಗ ಅವನ್ನ ಯಾಕೆ ಹಚ್ಕೊಳಕ್ ಹೋಗಿ ನಾನು ನನ್ನದು ಅಂತ? ಈ ತೋರಿಕೆ ವಸ್ತುಗಳೆಲ್ಲ ಅವು ನೀನು ಅಲ್ಲ, ನಿನ್ನದು ಅಲ್ಲ, ತೋರಿಡಗ್ತಾವು. ನಾವನ್ನ ಸುಳ್ಳು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಇದನ್ನ ಮಾಡ್ಕೊಂಡು ಕೂತೇವಿಲ್ಲ. ಈ ದೇಹನ ನಾನು ಅಂತೇವೆ. ತೋರಿಕೆ ಒಳಗಿಂದ ಹೋದಿಲ್ಲ. ಇದು ಯಾವಾಗಲೂ ಇದ್ದದ್ದನೇ ಇದೆ. ನಡಬರ್ಕ ಬಂದು ನಡಬರ್ಕ ಹೋಗಿದ್ದ ನಾನು ನಂದು ಅಂತೇಳಿ ತೋರಿಡುವಂತ ವಸ್ತುಗಳು ನಾನು ನನ್ನದು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಯಾವಾಗಲೂ ಇದ್ದದ್ದು ನಾನು ಅನ್ಬೇಕಿಲ್ಲ. ಯಾವಾಗಲೂ ಇದ್ದದ್ದು ಯಾವುದು? ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು, ಅಂದ್ರೆ ಆರಾಮಿರ್ತೀನಿ. ಅದಕ್ಕೆ ಕಾಮ್ಯ ಮತ್ತು ನಿಷಿದ್ಧ ಕರ್ಮಗಳಿಂದನೂ ಕೂಡ ಮೋಕ್ಷ ವಾಸನೆ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅವಾಗ ಇದೇಲಿ ತಿಳಿಬೇಕ್ರಿ, ಇದನ್ನ ಹೆಂಗ್ ಬಿಡ್ಲಿ ಅಂತ. ನಾವು ಕೆಡ ಕಾಣಿಸ್ತೈತೆ ಅವಾಗ ಇಂಥವೆಲ್ಲ ಬಿಡಪ ಇವನಂದ್ರೆ ಬಿಟ್ಟು ಪಾರಪ್ಪ. ನೀವು ಒಂದು ಬಾಳೆ ಚಿಂತನ ಬಿಟ್ಟು 1-2 ದಿನ ಇಲ್ಲೇ ಇರೋಂದ್ರೆ ಏನ್ರಿಪ್ಪ ಅಲ್ಲಿ ಬಾಳೆ ಎಲ್ಲ ಕೆಟ್ಟ ಹೋಗೈತಿ, ನಿಮ್ಗೇನ್ ಗೊತ್ತೈತಿ? ಯಾಕ್ರಿ ಎಷ್ಟು ಹಚ್ಕೊಂಡಿರ್ತಾನ ಅದನ್ನ, ನಮ್ದೆಲ್ಲ ಹಾಳಾಗಿ ಹೋಗತಿ ಇಲ್ಲಿ ಇದ್ದೆ ಅಂದ್ರ. ಹೌದಿಲ್ಲ? ಅದು ಮುಖ್ಯ ಆಗೈತಿ. ಅದನ್ನ ಮಾಡ್ಕೊಂತ ಹೋಗಿ ನೀವು. ಅದ ಬೇಕಾಗೈತಿ ನಿಮ್ಗೆ, ಅದನ್ನ ಮಾಡ್ಕೊಂತ ಹೋಗಿ. ಇಹ ಮತ್ತು ಪರಲೋಕದ ಭೋಗಾದಿಗಳೇನದವ ಅವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ. ಅದರ ಸಂಬಂಧ ಏನು ಕರ್ಮಗಳನ್ನ ಮಾಡ್ತಾನ ಅದೆಲ್ಲ ತಾಪದಾಯಕದ. ಇಹಮೂತ್ರ ಫಲಭೋಗ ವಿರಾಗಿ ಅನ್ನೋದು ಯಾವ ಜಾತಿ ಇದೆ? ಎಲ್ಲರಿಗೂ ಸಂಬಂಧಪಟ್ಟದ್ದು. ಹೌದಿಲ್ಲ? ಸುಮ್ಮನೆ ಬಡದಾಡಿ ಸಾಯ್ತೇನೆ ನೋಡ್ರಿ. ಯಾರಿಗೆ ಯಾವ್ದು ಬೇಕಾಗಿರ್ತತಿ ಅದ್ರ ತಕ್ಕಂಗ ಸಾಧನೆ ಇರ್ತದೆ. ಸಾಧನೆ ಚತುಷ್ಟಯ ಏನದ? ಇದು ವಿಶ್ವದ ಮಾನವರಿಗೆಲ್ಲ ಒಂದದ. ಯಾವ್ದಾರ ಒಂದು ಜಾತಿಗೆ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವ ಜಗತ್ತಿನ ಎಲ್ಲಾ ಮಾನವರಿಗೆ ಬೇಕಾದಂತಹದ್ದನ್ನ. ಅಂತಹದ್ದು ಹೇಳಿದ್ರೆ ವಾಲ್ಯ ಅಂತೀನಿ. ನಮ್ಮಂತವ್ರಿಗೆ ಅದಕ್ಕೆ ಬೇಕ್ರಿಪ್ಪ. ಬರೇ ಅಜ್ಞಾನದೊಳಗೆ ಬಿದ್ದು ಹೊಳ್ಳಾಡಬೇಕಂತೀವಿ, ಅದರಿಂದ ಕಡೆ ಕಾಗ್ಬೇಕಂತೀವಿ ನೋಡಿ. ಅಜ್ಞಾನದಿಂದ ಪಾರಾಗಬೇಕನ್ನುವಾಗಿದ್ರೆ ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ನೀವು ಹೊಂದಬೇಕು. ನಾವು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅಧಿಕಾರಿ ಅಕ್ಕನ. ಅದಕ್ಕೆ ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ಲ. ಅನಧಿಕಾರಿಗಳು ಯಾರು ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಳ್ಳೇ ಇದ್ದಾವ. ಅದಕ್ಕೆ ಆ ಕ್ರಮದೊಳಗೆ ತೊಡಬೇಕು. ವಿಧಿಯೊಳಗೆ ವಿಧಿವತ್ ಅದೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಮಾಡಿದ್ರೆ ಇದ್ರ ಲಾಭ ಮಾಡ್ಕೊಳಕ್ ಬರ್ತದೆ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಯಾಕ್ರಿ ಮನೋ ನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಹಂಗ ನಾನು ಮುಕ್ತಿ ಹೊಂದಬೇಕನ್ನೋ ಒಲವು ಇಲ್ಲ. ಹಂಗೆ ಬಂದ ನಾನು ಇಲ್ಲಿ ಬರ್ತೇನೆ, ಏನ್ ಹತ್ಬೇಕು ನಿಮ್ಗೆ? ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ವರ ಸಮಾಹಿತಿ ಸಿದ್ಧಿ ಒಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ ಅಂತ. ಸಾಧ್ಯನೇ ಇಲ್ಲ. ಉತ್ಕಟ ಇಚ್ಛಾ ಬೇಕು. ಆ ಸಾಧನದೊಳಗೆ ತೊಡಗ್ಬೇಕಾಗ್ತೈತಿ. ಸಾಧನ ಮಾಡದ ಅನುಭವ ಹೆಂಗ ಬರ್ಬೇಕು ಹೇಳಿ? ಕೇದಕ್ಷಣ ಬರ್ತೈತಿ ಅನ್ನೋದು ಅನುಭವ. ಸಾಧನ ಮಾಡದಾಗ ಬರ್ತೈತಿ. ಸಾಧನ ಅಂದ್ರೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಕೇಳು, ಮಹಾತ್ಮರ ಮುಖಾಂತರ ಚಂದ ಕೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳಿದ್ದನ್ನ ಮನನ ಮಾಡು. ಮನನ ಮಾಡಿ ಅದನ್ನು ಗಟ್ಟಿ ಮಾಡ್ಕೊ. ಅಂದಾಗ ಇದು ನಿನಗೆ ಸಿದ್ಧಿಸ್ತದೆ.
ಹಂಗ ಒಮ್ಗಿಲೆ ಬರ್ತದೇನ ವಿವೇಕ ವೈರಾಗ್ಯ ಇಲ್ಲ, ಜಾಡಿಗಿಲ್ಲ, ಬಗರಿಲ್ಲ, ರೂಮ್ ಅಂದ್ರಂತ. ಯಾಕ್ರಿ ಹಂಗ ಕಲ್ಪನಾ ಮಾಡ್ಕೊಂಡ ಮನಸ್ಸಿನಾಗ ಮಂಡಿಗೆ ಮಾಡಿದ್ರೆ ಬರ್ತದೇನ? ಮಾತಿನ ಜ್ಞಾನ ಮಾಡ್ಕೊಂಡಿ, ಮಾತು ಮಾತಾಡಿರಿ, ಜ್ಞಾನಕ್ಕೈತೇನ ಮಾತು ಮಾತಾಡಿರಿ. ಹೃದಯ ಪರಿವರ್ತನ ಆಗೈತಿಲ್ಲ ನೋಡ್ಕೊ. ಬರೀ ಮಾತಿನ ಜ್ಞಾನದಿಂದ ಏನಕ್ಕೆ ಈ ಮಾತಾಡಿದ್ಪ ಭಾಳ ಚಲೋ ಅಂದ್ರೆ ಹೋಗಿ ಬರ್ತೈತೆ ನೀನು ಅಜ್ಞಾನ. ಮಾತಾಡಕ್ ಬರ್ತೈತಿ ಎಲ್ಲಾರ್ಗೆ, ಅಂತ ಕೇಳೋ ದೋಷ ಹೋಗ್ತಾವನ? ಅದಕ್ಕೆ ಹೋಗುದಿಲ್ಲ. ಅದಕ್ಕೆ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು. ಅಂತ ಕೇಳೋ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ನಿರಂತರ ಈ ಆತ್ಮಚಿಂತನದ ಅಭ್ಯಾಸದೊಳಗೆ ನಾವು ತೊಡಗಬೇಕು. ಹೇಳುದು ಕೇಳುದು ಅವ್ಯಾಹತವಾಗಿ ನಡಿಬೇಕಿದೆ ಅಭ್ಯಾಸ. ಅಂದಾಗ ಏನಾರ ಸಂಸ್ಕಾರ ಗಟ್ಟಿಯಾಕೈತಿ, ಇಲ್ಲ ಅಂದ್ರೆ ಆಗುದಿಲ್ಲ. ಏನ್ ವಿಷಯಾದಿಗಳನ್ನು ಹಿಡ್ಕೊಂಡು ಮಂದಿ ಕೂಡ ಬಡದಾಡ್ಕೊಂಡ ಕುಂತ್ರ ಮನೆಯವ್ರು ಹೆಂಗೆ ಹಾಕಿರಿ ಹೇಳ್ರಿ? ಮನಿ ಅಂದ್ರೆ ನಿನ್ನ ಸ್ವರೂಪ. ಆನಂದದ ಕಡೆ ಲಕ್ಷ ಕೊಟ್ಟು ಆನಂದದ ಕಡೆಗೆ ಬರೋವ್ರನ್ನ ಮನೆಯವರು. ಹಿತಾಹಿತ ವಿಚಾರ ಹೊಳೆದು ಬಹಳ ದಿನದ ಅಭ್ಯಾಸ ನಡೆದ ಏನ ವಿವೇಕೋದಯ ಆಗ್ಬೇಕು ನಿನಗೆ. ಅವಾಗ ವಿವೇಕೋದಯ ಆಗೈತೆ ಜನ್ಮ ಮಾತ್ರ ಅಭ್ಯಾಸ ಮಾಡ್ಯಾನಪ್ಪ ಅಂತ ಅದರ ಅರ್ಥ. ವಿವೇಕನಲ್ಲಿ ಜಾಗೃತ ಆಗೈತಿ, ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ ಅನ್ನೋ ವಿವೇಕನಲ್ಲಿ ಜಾಗೃತ ಆಗೈತಿ ಅಂದ್ರೆ ಅಭ್ಯಾಸ ಭಾಳ ಮಾಡ್ಯಾನಂತ. ಅವಾಗ ಇದು ಹೊಳಿತೈತಿ ನಮ್ಗೆ. ವಿವೇಕ ಉದಯ ಆದಾಗ ದೋಷ ದರ್ಶನ ಕಾಣ್ತೈತಿ. ಯಾವಾಗ ಅದ್ರ ಬಗ್ಗೆ ಉದಾಸೀನ ಅವಾಗ ಮುಮುಕ್ಷತ್ವ ಬರ್ತೈತಿ. ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಎಲ್ಲಿ ಹುಟ್ಟಿದಿ, ಎಲ್ಲಿ ಬೆಳೆದಿ ಅನ್ನೋದು ಖಬರ್ ಸುಧಾ ಇಲ್ಲ ನೀವು. ಭಾರತದೊಳಗೆ ಹುಟ್ಟಿ ಭಾರತದೊಳಗೆ ಬೆಳೆದಿ. ಅದರ ಇದಕ್ಕೆ ಖಬರೇ ಇಲ್ಲ ಅಲ್ಲಿ. ಭಾರತ ಅಂದ್ರೆ ಜ್ಞಾನದಲ್ಲಿ ತೊಡಗಿ, ಜ್ಞಾನದಲ್ಲಿ ಪ್ರೀತಿ ಉಳ್ಳವಗೆ ಭಾರತೀಯರು ಅಂತ. ಈ ತೋರಿಡುವಂತಹ ವಿಷಯ ವಸ್ತುಗಳಲ್ಲಿ ಭಾರತೀಯರಿಗೆ ನಂಬಿಕೆ ಇಲ್ಲ. ಹೌದಿಲ್ಲ? ಅದನ್ನೆಲ್ಲ ನೋಡಿ ಅದ್ರ ದೋಷವನ್ನು ಕಂಡವ ಭಾರತೀಯ. ಅದ್ರಾಗ ತೊಡಗಕ್ಕೆ ಹೋಗೋದು ನಾವು. ವಿಷಯ ವಸ್ತುಗಳು, ವಿಷಯ ಸಂಗ್ರಹ, ವಿಷಯ ಭೋಗದಾಗ ತೊಡಗುದು ಅವ ಭಾರತೀಯ ಅಲ್ಲ. ನಾವು ಬಾಳ್ಯಾಕ ಬಡ್ಕೊಳ್ಳೋ ಅವ್ರು ಭಾರತೀಯರು. ಬಡ್ಕೊಂಡು ಸಾಯ್ತಿ ಬಾಳ್ಯಾಕನ. ಏನ್ ಸಿಕ್ತಿ ಅದ್ರಾಗ ನಿನಗೆ? ಭಾರತೀಯರ ಜೀವನದ ಗುರಿ ಅಂದರೆ ಆತ್ಮಜ್ಞಾನ, ತನ್ನನ್ನು ತಾ ತಿಳ್ಕೋದು. ಈ ರಕ್ಷಣೆಗೆ ಅನುಗುಣವಾಗಿ ಎಷ್ಟು ಮಂದಿ ಇದ್ದೇವೆ ನಾವು ಭಾರತೀಯರನ್ನವರು. ನಮ್ಮ ನಿಜದ ಕಡೆ ಎಲ್ಲ ಕೊಟ್ಟದಂತ ತಿಳ್ಕೋಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ. ಬರೇ ಇಲ್ಲಿ ತೋರಿಡುವಂತ ವಿಷಯ ವಸ್ತುಗಳು ಬೆನ್ನತ್ತಿ ಜಗತ್ತಿನ ವಸ್ತುಗಳ ಬಯಕೆಗಳನ್ನ ಅವುಗಳ ಬೆನ್ನು ಹತ್ತಿ ಬಿಟ್ಟೇವೆ. ಅವನ್ನ ತೊಡ್ಕಿಸ್ಬೇಕು. ನಾನು ಹೊಲ ಮನಿ ಬದುಕು ಬಾಳೆ ಸುಖ ಸಿಗ್ತಿರ್ತಾನೆ. ವಿಷಯಾದಿಗಳ ಬೆನ್ನು ಹತ್ತಿರ ಭಾರತೀಯ ಹೆಂಗೆ ಅಂದ್ರೆ ಜ್ಞಾನದ ಕಡೆ ಲಕ್ಷ್ಯ ಕೊಡು. ಯಾವ ಜ್ಞಾನ? ಆತ್ಮಜ್ಞಾನದ ಕಡೆ ಲಕ್ಷ್ಯ ಕೊಡು. ಯಾವಾಗ ಅದರ ಹೊಂದೇನು, ಆ ಅನುಭವವನ್ನು ತಗೊಂಡೇನು ಅಂತ ಉತ್ಕಟ ಇಚ್ಛಾಬೇಕು. ಅವಾಗ ಭಾರತೀಯರು ಅಂತಾರೆ. ನಾವು ಹೇಳು ಕಾಲಕ್ಕೆ ಹಾಸಿ ಬೀಸಿ ಊಟ ಬಿಡ್ದಂಗ ಕಪ್ಪಳಗೇಡಿ ಉಳ್ಕಿದ್ದಕ್ಕೆ ಎಷ್ಟು ಹೇಮ ಮಾಡ್ತೀವೋ, ಇದಕ್ಕೆ ಹೇಮ ಮಾಡಕ್ಕಲ್ಲಿ. ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ. ಬಾಳೆ ಪಟ್ಟ ಶ್ರಮ ಅದು ಎಂದೂ ನಿನಗೆ ಸಾರ್ಥಕ ಆಗು, ವ್ಯರ್ಥ ಅವೆಲ್ಲ. ಹಗಲಿ ರಾತ್ರಿ ದುಡುದು ಏನೂ ಲಾಭ ಇಲ್ಲ. ಯಾರು ನೋಡುದಿಲ್ಲ ನಿನಗೆ. ನಾಳೆ ಗಳಿಸಿಟ್ಟೆ ಅಂದ್ರೆ ಯಾರು ನೋಡುದಿಲ್ಲ. ನಿನ್ನ ಮನೆಯವರನ್ನವರು ಹೊಳ್ಳಿ ನೋಡುದಿಲ್ಲ. ನಾನು ಗಳಿಸಿಟ್ಟೇನೆ ಅಂತ ಏನ್ ಮಾಡೋಣ? ಗಳಿಸಿ ಜ್ಞಾನ ಸಂಪತ್ತನ್ನು ಗಳಿಸಿ. ನಿನಗೆ ಉಪಯೋಗ ಬರುವುದನ್ನು ಗಳಿಸ್ಕೊಳ್ಳಿಲ್ಲ ನೀನು. ನಿನಗೆ ಉಪಯೋಗ ಇಲ್ಲದ ಗಳಿಸಿಟ್ಟು ಏನ್ ಮಾಡೋ? ಪಿಶಾಚಿಯಾಗಿ ತಿಳ್ಕೊಂತ ಅಡ್ಡಾಡ್ತೀನಿ ನಾಳೆ. ಅದ್ರ ಮ್ಯಾಗಿನ ವ್ಯಾಮೋಹ ಹೋಗ್ಲಿಕ್ಕಂದ್ರೆ
ನಿದ್ದಿಯೊಳಗೆ ಆರಾಮ್ ಇರ್ತೇವೆ ಅಂತೀರಲ್ಲ, ಅಲ್ಲಿ ಯಾವ್ದಾರ ವಿಷಯದ ಕೊರತೆ ಇರ್ತದೇನ? ಅಲ್ಲಿ ಯಾವ ಬೇಕಾಗಿಲ್ಲ, ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲ, ಆರಾಮಿನ ಅನುಭವ ಮಾಡ್ತೇವೆ ನಾವು. ನಿದ್ರಿ ಆರಾಮಿಗೆ ಯಾವ ವಿಷಯ ವಸ್ತುಗಳ ಸುಖನೂ ಸರಿಯಾಗಿ ಅನಿಸೋದಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ, ಕಾಯಂ ವಿಶ್ರಾಂತಿ ಹೊಂದಾಕ ಅದರ ಅವಶ್ಯಕತೆ ಏನಿಲ್ಲ. ಯಾವ ವಿಷಯ ವಸ್ತುಗಳ ಹರಕತ್ತೂ ಇಲ್ಲ. ಇದನ್ನು ಯಾರು ಹೇಳೋದಿಲ್ಲ ನಿಮ್ಗೆ. ಏನ್ ಪುಸ್ತಕದ ವಿದ್ಯೆ ಅಲ್ಲ, ಅನುಭವದಿಂದ ಬಂದದ್ದು ಮಸ್ತಕದ ವಿದ್ಯೆ ಇದು. ಏನ್ ಪುಸ್ತಕದ ವಿದ್ಯಾ ಪರಹಸ್ತಗತ ದ್ರವ್ಯ ಎದಕ್ಕೆ ಬರುದ್ರಿ ಅದು? ಏನ್ ಮಾಡೋದು? ಆ ಟೈಮ್ ಸಂದರ್ಭ ಅನುಸಾರವಾಗಿ ಬರ್ತದೆ. ಪುಸ್ತಕ ತೆಗೆದು ನೋಡ್ತೇನೆ ಅಂತೀನಿ ಅಂತ ಪ್ರಸಂಗ ಬಂದಾಗ ಪುಸ್ತಕ ತೆಗಿಯಾಕ ಹೋಗಿ. ಹೌದು, ಪುಸ್ತಕದ ವಿದ್ಯಾ ಪರಹಸ್ತಗತ ದ್ರವ್ಯ ಎದಕ್ಕೆ ಬರುದು? ಸ್ವಂತ ನಿನ್ನಲ್ಲಿ ಅದು ಬಂಡವಾಳ ತಯಾರಾಗುತ್ತೆ. ನೀ ಪುಸ್ತಕ ನೋಡಿ ಹೇಳ್ತೇನೆ ಅಂದ್ರೆ ಬಾಯ್ಪಾಟ್ ಮಾಡಿ ನೋಡ್ಕೊಂಡ ಹೇಳ, ಹೌದಿಲ್ಲ? ಒಳಗೆ ಅಳವಟ್ಟಿರ್ಬೇಕಿದೆಲ್ಲ. ಇನ್ನೊಬ್ರ ಕೈಯಾಗ ಐತ್ಪ, ನಾನು ದುರಕಾಲ ಅಲ್ಲಿ ಬಂದು ಕೊಡ್ತೇನೆ ಅಂದ್ರೆ ಎಂದ ಬರ್ಬೇಕು? ಬಾಂದ್ರ ಬಂತು, ಕೊಟ್ಟಲ್ಲಿ ಇಟ್ಟಲ್ಲಿ ಬಡ್ಡಿ ಆಸೆ ಕೊಡ್ತೈತೆ. ಕ್ವಾಟ್ರು ಇಲ್ಲ ಅಂದ್ರೆ ಇಲ್ಲ, ಹೋಗಿ ಜಗಳ ಆಡ್ಕೊಂತ ಕುಂದಿರ್ಬೇಕು. ಹೌದಿಲ್ಲ? ಇದು ನಂದು ಇಷ್ಟ ಆಕೈತಿ, ವರ್ಷಕ್ಕೆ ಇಷ್ಟ ಆಕೈತಿ ಅಂತ ಇದು ಲೆಕ್ಕ ಹಾಕೊಂಡು ಕುಂತಿರ್ತೇವೆ. ಅದೇಲಿ ಬರ್ಬೇಕು ನಿಮ್ಗೆ? ಹೌದಿಲ್ಲ? ಪರಹಸ್ತಗತ ದ್ರವ್ಯ ಅದಕ್ಕೆ ಬರುದು ಕೆಲಸ. ಆನಂದ ನಿರ್ವಿಷಯದನೋ ಏನು ಸವಿಷಯದನೋ? ನಿರ್ವಿಷಯದನಿಂದ ಮುಗಿತಲ್ಲ. ಆನಂದ ಹೊಂದಲಿಕ್ಕೆ ವಿಷಯಗಳ ಹರಕತ್ತೆ ಅದಕ್ಕೆ ಬೇಕಾಗಿದೆ. ರಮಣರು, ಶಿವಾನಂದರು, ಸಿದ್ಧಾರೂಢರು ವಿಷಯ ಹಿಡ್ಕೊಂಡು ಆರಾಮ್ ಹೊಂದಿದ್ರು. ನಾವು ಅದನ್ನ ಅವಲಂಬಿಸ್ಕೊಂಡು ಕುಂತು ನಾವು ಜಗತ್ತಿನ ವಸ್ತುಗಳನ್ನ ಅವ ಎದ್ದು ಅವನ್ನ ಹಿಡ್ಕೊಂಡು ಆರಾಮ್ ಇರ್ಬೇಕಂತ ಅವ್ರು ಬೆಡ್ ಹತ್ತಿದ್ರು. ನಾವು ನನ್ನ ಹೊಲ ಮನಿ ಮಕ್ಕಳು ಮರಿ ತಿನ್ನು ವಸ್ತುಗಳು ನೋಡು ಕೇಳು ಮೂಸಿ ನೋಡು ಮುಟ್ಟು ಇವನ್ನ ಅವಲಂಬನ ಮಾಡಿ ಸುಖ ಬಂದಿದ್ರು. ನಾವು ಬೇಕಾಗಿಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲಲ್ಲಿ ನಮ್ಗೆ ಆರಾಮಿನ ಭಾವದಾಗಿರಾಕ್ ಬರ್ತದೆ. ಏನ್ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ವಿವೇಕವಂತಿದ್ರೆ ಯಾವ್ದಾರ ವಿಷಯ ಗೊಡವಿಗೆ ಹೋಗಕ್ ಹೋಗುದು. ಏನ್ ನಾವು ಬಿಡು ಪುರುಷತ್ರೆ ಮತ್ತು ವಿಷಯಗಳ ಇದನ್ನ ಅವುಗಳ ಪ್ರಾಪ್ತಿನ ಏನ್ ಮಾಡ್ಬೇಕಪ್ಪ ಅದನ್ನ ಮಾಡ್ಬೇಕು. ವಿಷಯ ಸಂಗ್ರಹ ಮಾಡ್ಬೇಕು, ವಿಷಯ ಭೋಗನ ಮಾಡ್ಬೇಕು. ಅದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಕಂಡು ಕೇಳಿ ಮತ್ತು ಅದನ್ನ ಮಾಡ್ತೇನಂದ್ರೆ ಅದು ಯಾರು ಏನ್ ಮಾಡೋದು? ನಿನ್ನ ಹಣೆ ಬರ. ಮನುಷ್ಯನ ಮಾಲಿನ್ಯ ಎಲ್ಲ ಪೂರ್ಣ ಹೋದಾಗಿ ತೀತೈತ್ರಿ ಇದು. ಏನ್ ಒಳಗೆಲ್ಲ ಇಟ್ಕೊಂಡು ಹೇಳೋದು ಕೇಳೋದು ಮಾಡ್ತಿರ್ತೇವೆ ನಾವು. ಎಂದ ಅನುಭವ ಬರ್ಬೇಕು ಹೇಳು? ವಿಷಯದ ವ್ಯಾಮೋಹ ಎಲ್ಲ ಕಳ್ಕೊಂಡಾಗಿದೆ. ಪರಿಶುದ್ಧವಾದ ಮನಸ್ಸಿಗೆ ಮಾತ್ರ ಇದು ಅನುಭವ ಬರ್ತದೆ. ಹಳೆ ಹದ್ದು ಎಷ್ಟು ಎತ್ತದಾಗ ಹಾರಾಡ್ತೈತಿ ಅಂದ್ರು ಅದ್ರ ಕಡೆ ಅದ್ರ ಲಕ್ಷ್ಯ ಕಡೆ ಇರ್ತೈತಿ, ಮಾಂಸದ ಕಡೆಗಿನ ಇರ್ತೈತಿ, ಕೆಳಗಿನ ಮಾಂಸದ ಕಡೆಗಿನ ಲಕ್ಷ್ಯ. ಹಳೆ ಹದ್ದ ಎತ್ತರ ಹಂಗ ನಮ್ಮ ದೃಷ್ಟಿ ಎಲ್ಲೈತಿ ಇನ್ನದ ಇಲ್ಲಿ ಬಂದೇವಂದ್ರೆ ಸುಧಾ ಇಲ್ಲಿ ಇರ್ತಕ್ಕಂಥ ವಿಷಯ ವಸ್ತುಗಳ ಕಡೆಗಿನ ಇರ್ತೈತಿ. ಯಾರು ಏನು ಕೊಟ್ರು, ಎಲ್ಲಿ ಇಟ್ರು ಅದನ್ನ, ಹೌದಿಲ್ಲ? ಬರೇ ಅದ್ರ ಕಡೆನ ದೃಷ್ಟಿ, ಹದ್ದಿನ ದೃಷ್ಟಿ, ಗೃದ್ರ ದೃಷ್ಟಿ ಅಂತ. ಇದು ಅಗದಿ ಹೀನ ಮತ್ತು ನೀಚ ದೃಷ್ಟಿ ಅಂತ. ಅವ್ರು ಹೇಳಿದ್ರ ಕಡೆ ಲಕ್ಷ್ಯ ಇರುದಿಲ್ಲ. ಯಾರ ಏನಾರು ತಂದು ಕೊಟ್ಟದ್ದು ಅದನ್ನ ನೋಡ್ಕೊಂತ ಕುಂದಿರ್ತದೆ. ಏನ್ ನಾವಿರತು ದುಶ್ಚರಿತಾತ್ ಅಂದ್ರೆ ಕೆಟ್ಟ ನಡತೆಯನ್ನು ಬಿಡದವ ಆ ಸುಖವನ್ನು ಎಂದೂ ಹೊಂದಲಾರ ಅಂತ. ಕೆಟ್ಟ ಚಾಡಿ ಹೋಗ್ಲಿಲ್ಲ. ಮತ್ತು ವಿಷಯಗಳ ಕಡೆಗೇನ ಐತಿ ನಿನ್ ಲಕ್ಷ್ಯ ಇಲ್ಲ.
ಈ ಸದ್ಯಕ್ಕೆ ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ತಿಳ್ಕೊಂಡಿ ದೊಡ್ಡ ಲಾಭವನ್ನು ಅಂತೀವಿ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ನೋಡಿ. ಚೇತ್ ಅವೇದಿತ್ ಸತ್ಯಮಸ್ತಿ ನಚೇತ್ ಅವೇದಿತ್ ಮಹಾತಿ ವಿನಷ್ಟಿ, ದೊಡ್ಡ ಹಾನಿ ಅದು. ಬ್ರಹ್ಮದ ಆನಂದವನ್ನು ಅರಿತುಕೊಂಡವನು ಯಾವುದಕ್ಕೂ ಹೆದರುವುದಿಲ್ಲ. ಅವ ಯಾವುದಕ್ಕೂ ಕಣ್ಣ ತೆಗೆದು ಸುಡುಗಾಡ ಹಾಸಿದ್ರು ಅವ ಹೆದರುವುದಿಲ್ಲ. ಬೇಕಾದಲ್ಲಿಲ್ಲ, ಅವ್ ಯಾವ ಬಾಧೆನೂ ಆಗುದಿಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ನಿದ್ದೆಯಿಂದ ಎದ್ದ ಮೇಲೆ ಪುನಃ ನಿದ್ದೆ ಹತ್ತು ಮಠ ಆನಂದದ ನೆನವಿನಾಗ ಇರ್ಬೇಕನ್ನೋರು ಎಷ್ಟು ಮಂದಿ ಇದ್ರಿ? ಯಾಕೆ ಅದ್ರಾಗ ಇರ್ಬೇಕಂದ್ರೆ ಈ ಹೇಳಾಕ್ ಬರುದಿಲ್ಲ, ಶರೀರ ನೇಮದ್ದಲ್ಲ. ಯಾವ ಹೊತ್ನಾಗ ಇದು ಕೈ ಕೊಡದತ್ತು ಹೇಳಿಕೆ ಬರುದಿಲ್ಲ. ಎಡಬಿಡದೆ ಅಭ್ಯಾಸ ನಡಿಬೇಕು. ನಾವು ಎಡಬಿಡದೆ ಬ್ರಹ್ಮವನ್ನ ಚಿಂತಿಸುವುದರಿಂದನ ಬ್ರಹ್ಮ ಪ್ರಾಪ್ತಿ ಆಕೈತಿ. ತನ್ನ ತಾನು ಎಡಬಿಡದೆ ಅರಿಯಲು ಅರಿಯದಾತನಿಗೆ ಅಂತ ನಿಜಗುಣರ ಸೂತ್ರ ಇಟ್ಟಾರೆ. ಎಡಬಿಡದೆ ಅಭ್ಯಾಸ ಮಾಡೋರು ಯಾರಿದೆ? ಈಗ ಮಾಡೇ ಸಕಲ ಸಾಧು ಸಂತ ಮಾಡೋದಕ್ಕೆ ಜೈ ಅನುಕೂಲ ಹೋಗ್ತದ. ಯಾಕ್ರಿ? ಪುನಃ ಅದು ಸಂಜೆ ಮುಂದೆ ಎಲ್ಲಿ ಬಿಡಪ್ಪ, ನಮ್ಗೆ ಅವಶ್ಯ ಇಲ್ಲ. ಮುಂಜಾನೆ ಹೋದ್ರ ಆತ್ ಬಿಡತ್ತ. ಹೌದಿಲ್ಲ? ಬರೇ ಅದ್ರ ಮ್ಯಾಗ ಪ್ರೀತಿ ಐತಿ, ಬಾಳೆದ ಮ್ಯಾಗ ಪ್ರೀತಿ, ಅದಕ್ಕೆ ಇದು ಬರ್ಬಿಡುದಿಲ್ಲ. ಅದು ಏನ್ ದುಗುಸ್ತೈತೆ ಅದು. ಯಾಕ್ರಿ? ಇದು ಪ್ರೀತಿ ನಮ್ಮನ್ನು ಎಳ್ಕೊಂಡು ಹತ್ತಾಗ ಸೆಳವು ಆ ಕಡೆ ಐತಿ, ಈ ಕಡೆ ಸೆಳವಿಲ್ಲ. ಅಂತ ಒಂದು ಪುಣ್ಯದ ಸೆಳವು ಬೇಕಲ್ಲ, ಈ ಕಡೆ ಎಳ್ಕೊಂಡು ಬರ್ಬೇಕು, ನಮ್ಮನ್ನು ಕೇಳ್ಬೇಕು, ಹಗಲಿರುಳು ಅನ್ನೋದೇ ಇದ್ರ ಅಭ್ಯಾಸದಾಗ ತೊಡಗಬೇಕು ಅಂತ. ಏನ್ ಒಂದು ಸ್ವಲ್ಪ ಸಮಯ ಕೂಡ ಇದನ್ನು ಬಿಟ್ಟಿರಬಾರ್ದು ಅಂತ, ಈ ಚಿಂತನೆಯನ್ನು, ಆತ್ಮಚಿಂತನೆಯನ್ನು ಬಿಟ್ಟಿರ್ಬಾರ್ದು. ಯಾವಾಗಲೂ ಇದನ್ನು ನಡೀಬೇಕು ಅವ್ಯಾಹತವಾಗಿ ಅಂತ. ಅಂದ್ರೆ ಏನಾರ ಇದು ಗಟ್ಟಿ ಆಗತ್ತೆ, ನಮ್ಗಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಎಡಬಿಡದೆ ಅಭ್ಯಾಸ ನಡೆದಾಗ ಇದು ನಿಧಿಧ್ಯಾಸನ ಗಟ್ಟಿ ಆಕೈತಿ. ಪರಿಪಕ್ವಾತ ಅಂದ್ರೆ ನಿಧಿಧ್ಯಾಸನ ಪರಿಪಕ್ವಾತ ಅಂದ್ರೆ ಜ್ಞಾನ ಸಮಾಧಿ ನನಗೆ ಹತ್ತದ. ವಿಷಯ ಚಿಂತನೆಯಿಂದ ಬಿಡುಗಡೆ ಆಗಲಿಕ್ಕೆ ನಿರಂತರ ಬ್ರಹ್ಮಚಿಂತನೆ ಒಂದೇ ಅದಕ್ಕೆ ಉಪಾಯ ನೋಡಿ. ಎಡಬಿಡದೆ ಅಭ್ಯಾಸ ಮಾಡಿದಾಗ ಇದು ವಿಷಯ ಚಿಂತನೆಯಿಂದ ನಮಗೆ ಬಿಡುಗಡೆ ಆಗ್ತದೆ. ಇಷ್ಟೆಲ್ಲ ಗೊತ್ತಿದ್ದು ಹೇಳಿದ್ರು ಮತ್ತು ಅದನ್ನು ಯಾಕೆ ಮಾಡೋದಿಲ್ಲ? ಆ ಲಾಭ ಯಾಕೆ ತಗೋಬಾರ್ದು? ನಿಮಗೆ ಈ ಜಗತ್ತಿನ ಸಾಮಾನು ಬೇಕಾಗೈತಿಯೋ ಏನು ಸುಖ ಬೇಕಾಗೈತಿಯೋ? ಸಾಮಾನುಗಳ ನೆನವಿನಾಗಿದ್ರೆ ನಿಮ್ಗೆ ಬೇಕಾದದ್ದು ಇರ್ತೈತಿ. ಏನ್ ನೆನಪು ಮಾಡ್ತೀವಿ ಅದು ಇರ್ತೈತಿ. ಏನ್ ನೆನಪು ಮಾಡ್ತೇವೆ ನಾವು? ಜಗತ್ತಿನ ಸಾಮಾನುಗಳ ನೆನಪು ಮಾಡೋದು ಹೋದಿಲ್ಲ. ಯಾಕೆ ಅವನ್ ನೆನಪು ಮಾಡ್ತೇವೆ ಅಂದ್ರೆ ಅವು ಆನಂದ ಕೊಡ್ತಾವು, ಸುಖ ಕೊಡ್ತಾವು ಅಂತ ಅವನ್ನ ನೆನಪು ಮಾಡ್ತೀವಿ. ಹಂಗಾರೆ ಯಾರ್ಯಾರಿಗೆ ಯಾವ ಸಾಮಾನ ಸುಖ ಕೊಡ್ತಾವು ಅವನ್ನೆಲ್ಲ ನಿಮಗೆ ಕೊಡ್ತೇವಿ. ಆರಾಮ್ ಇರ್ತೀಯ? ಅವನ್ ಕೊಟ್ಟ ಸುಖದಿಂದ ಇರ್ತೀಯ? ನಿನ್ಗೇನೇನ್ ಬೇಕು ಹೇಳ? ನೀವು ತಿನ್ನೋದನ್ನು ಬೇಕು, ನೋಡೋದು ಬೇಕು, ಮೋಷನ್ ನೋಡೋದು ಬೇಕು, ಯಾಕ್ರಿ ಕೇಳೋದು ಬೇಕು, ಮುಟ್ಟೋದು ಬೇಕು, ಯಾವ್ದು ಬೇಕು ಹೇಳಿ? ಎಲ್ಲ ತರದ ಅನುಕೂಲ ಮಾಡ್ಕೊಡ್ತಾನೆ. ನನಗ್ ಸಂಕಟ ಆತೇನು ಬೇಡ. ಎಷ್ಟು ಬೇಕಷ್ಟು ತಗೋ, ಎಷ್ಟು ಬೇಕಷ್ಟು ಆಯುಷ್ಯ ತಗೋ, ಎಂತ ಬೇಕಂತ ಶರೀರ ತಗೋ, ಸುಖ ಹೊಂದ ನೋಡೋಣ ಅಂತ. ಎಷ್ಟು ದಿನ ಇಟ್ಕೊಂಡು ಕುಂಡಿರ್ತೀವಿ ನೋಡು ನೀವು, ಸುಖ ಎಷ್ಟು ದಿನ ಕಾಣ್ತೀವಿ. ಎಲ್ಲಾ ತರದ ಅನುಕೂಲ ಇಟ್ಕೊಂಡು ಏನ್ ಎಲ್ಲಾ ವಿಶ್ವದ ಸಾಹುಕಾರಿಕೆನ ನಿನ್ನ ಕಿಸೆದಾಗ ಬಿದ್ದೈತಿ. ಹೌದಿಲ್ಲ? ಜಗತ್ತಿನ ಸಾಹುಕಾರಿಕೆನ ನಿನ್ನ ಕಿಸೆದಾಗ ಬಿದ್ದೈತಿ. ಏನು ಕೊರತಿಲ್ಲ ನಾವು. ಹೊಂದ ನೋಡು, ನಮ್ಗೆ ಸುಖದಿಂದ ಇರಕಾಕೈತ. ಇಷ್ಟೆಲ್ಲ ಅನುಕೂಲ ಐತೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಇದ್ರೊಳಗೆ ಲಾಭ ಐತೆ ಅಂತ ಎಷ್ಟು ಅನುಭವ ಬರುವಂಗೆ ಹೇಳಿದ್ರು ಮಹಾತ್ಮರು, ಎಚ್ಚರಗೊಳಿಸಿದ್ರು, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು.
ಮತ್ತು ನಮ್ಮ ಚಾಳಿನ ಬಿಡುದಿಲ್ಲ, ಮತ್ತು ಅದ್ರಾಗ ಹಣಿಕೆ ಹಾಕೋದು ಅದೇ ಹೆಸರದಾಗ ಮುಂಜಾನೆ ಸಂಜೆ ಮಠ. ನಾವು ಏನ್ ನೆನಪು ಮಾಡ್ತೇವೆ ಅದ್ರಾಗ ನಮ್ಗೆ ಬೇಕಾದದ್ದು ಐತೇನೋ ಅಂದ್ರೆ, ಆದ್ದರಿಂದ ನಮ್ಗೆ ಬೇಕಾದದ್ರ ನೆನಪಿನಾಗಿರ್ಬೇಕು, ಬೇಡಾದದ್ರ ನೆನಪಿನಾಗಿರ್ಬೇಕು. ಆನಂದದ ನೆನಪಿನಾಗಿ ಇದ್ರೆ ನಮ್ಗೆ ಆನಂದ ಇರ್ತೈತಿ. ಈ ಸಾಮಾನುಗಳ ನೆನಪಿನಾಗಿದ್ರೆ ಸಾಮಾನು ಇರ್ತಾವ. ಸಾಮಾನು ಆನಂದ ಅಲ್ಲ, ಆನಂದ ಸಾಮಾನು ಅಲ್ಲ. ಅದು ನಾವು ಆನಂದ ಒಂದು ಉದ್ದೇಶ ಇಟ್ಕೊಂಡು ವಿಷಯಗಳನ್ನ ನೆನಪು ಮಾಡ್ತೇವೆ. ನೀವು ಹೊರಗೆ ಏನ್ ಮಾಡುವಂಗ ಮಾಡಿದ್ರು ಒಳಗ ಮಾತ್ರ ನಮ್ಮ ಆರಾಮಿನ ನೆನಪಿನಾಗಿರ ಕಲಿಬೇಕು ನೋಡಿ. ಒಳಗ ಅಂತರಂಗದ ಒಳಗಿದ ಅಭ್ಯಾಸ ನಡಿಬೇಕು. ಒಳಗಿನ ಗತ್ತು ಬಿಡಬಾರದು. ಏನ್ ಹೊರಗೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದೆ ತಮ್ಮ ಗತ್ನ್ಯಾಗ ನಮ್ ಗತ್ನ್ಯಾಗ ನಾವಿರ ಕಲಿಬೇಕು ನೋಡ್ರಿ. ಆತ್ಮಚಿಂತನದ ಅಭ್ಯಾಸ ಯಾವಾಗ ಒಳಗ ಆಂತರಿಕವಾಗಿ ನಡ್ಕೊಂತ ಒಳಗೆ ನಡಿಬೇಕು. ನಾವು ಅದನ್ನ ಬಿಟ್ಟು ಬಿಟ್ಟೇವಿ. ಹೊರಗಿಂದನ ಬರೀ ನೋಡ್ಕೊಂತ ಹೊಂಟೇವಿ, ಒಳಗಿಂದ ಆ ಗತ್ತು ಕಲೀಲಿಲ್ಲ ನಾವು. ನಮ್ಮ ಇದ್ದ ಇರುವಿನ ಸ್ಥಿತಿಯನ್ನು ನಾವು ಕಳ್ಕೊಂಡಂಗಾಗೈತಿ. ಆದ ಕಾರಣ ಪುನಃ ತಿರುಗಿ ಅದನ್ನ ನೆನಪಿಗೆ ತಗೊಳ್ಳೋ ಪ್ರಯತ್ನ ಮಾಡ್ಬೇಕಾಗೈತಿ. ವಿಷಯಗಳ ಸುಖ ಕೊಡ್ತಾವ ಅಂತ ವಿಷಯ ಚಿಂತನದೊಳಗೆ ಎಷ್ಟು ಜನ್ಮ ಹೋಗೈತಿ ನಮ್ಗೆ, ಎಷ್ಟು ಎಚ್ಚರಿಕೆಗಳು ಕಳೆದಾವ. ಹೆಸರಿಗೆ ಶಿವಭಕ್ತರಾದ್ರ ಕೆಲಸ ಯಾರದ್ರಿ ಶಿವಭಕ್ತರು? ನಾವು ಸುಳ್ಳ ಶಿವಭಕ್ತರು. ಶಿವಭಕ್ತರ ದೇವಿ ಇದ್ರ ಮ್ಯಾಗ ಪ್ರೀತಿ ಉಳ್ಳವ್ರದೇನು ಶರೀರದ ಮ್ಯಾಗ. ನಿದ್ದೆ ಹತ್ತಿದವ ಹೆಂಗು ಆರಾಮ್ ಒಂದೇ ಇರ್ತದೆ, ಆ ಮುಕ್ತಾದವನಿಗೂ ಆನಂದ ಒಂದೇ ಇರ್ತದೆ. ಬುದ್ಧಿಯನ್ನು ಮೀರಿ ಇರ್ತಕ್ಕಂಥ ಅವಸ್ಥೆ ಏನದಾವಲ್ಲ, ಅವನ್ನ ನಿನ್ನ ಇರುವಿಗೆ ಅವು ಹತ್ತೇ ಇಲ್ಲ. ಯಾವ ಅವಸ್ಥೆಗಳು ವಿಕಾರನೂ ನಿನಗೆ ಹತ್ತಿಲ್ಲ. ನಿನ್ನಲ್ಲಿ ಯಾವ ದೋಷನೂ ಇಲ್ಲ ಅನ್ನೋದನ್ನ ಯಥಾರ್ಥವಾಗಿ ಅದನ್ನು ತಿಳ್ಕೊಂಡಾಗ ಗೊತ್ತಾಗೈತಿ. ದೋಷ ಇಲ್ಲಲೇ ದೋಷ ಐತೆ ಅಂತ ಆರೋಪ ಮಾಡ್ಕೊಂಡು ನಿಮ್ಮ ತಿಳುವಳಿಕೆ ಬಿಟ್ಟು ಯಾವುದೂ ಇಲ್ಲ. ವಿಷಯಗಳಲ್ಲಿ ಸುಖ ಬುದ್ಧಿ ಮತ್ತು ಸತ್ಯತ್ವ ಬುದ್ಧಿ ನೆಲೆಗೊಂಡು ಬಿಟ್ಟது. ಅವಾಗ ಖರೆ ಅಂತ ತಿಳ್ಕೊಂಡೆವು. ಅಂದಾಗ ಯಥಾರ್ಥ ವಸ್ತುವಿನ ಅನುಭವ ನಿನಗೆ ಆಗಬಾರ್ದು. ವಿಷಯಾದಿಗಳಲ್ಲಿ ಸುಖ ಬುದ್ಧಿ ಸತ್ಯತ್ವ ಬುದ್ಧಿಯನ್ನು ತೆಗೆಯದ ಹೊರತು ವಿಷಯಗಳಿಂದ ನಿನಗೆ ಬಿಡುಗಡೆ ಆಗುವುದನ್ನಿಲ್ಲ. ಸುಖ ದುಃಖಾದಿ ವ್ಯವಹಾರಕ್ಕೆಲ್ಲ ಅಧ್ಯಾಸನ ಕಾರಣ. ಇಲ್ಲದನ್ನ ಕಲ್ಪಿಸ್ಕೊಂಡು ನಾವು ಹೊರಟೇವು. ಇನ್ನು ಯಾವ್ದಾರ ಬಂದು ಶಾಸ್ತ್ರ ಹೇಳಿತು ನಿನಗೆ? ಏನಾರ ಮಾಡಂತ ಹೇಳಿತೇನೆ? ಜಪ ಮಾಡು, ಯಜ್ಞ ಮಾಡು, ಹೋಮ ಮಾಡು, ಹವನ ಮಾಡು ಅಂತ ನಾವ ಕಲ್ಪಿಸ್ಕೊಂಡು ನಾವು ಮಾಡ್ಕೊಂತ ಕುಂತೀವಿ. ತಾನು ತನಗೆ ದೂರನೂ ಇಲ್ಲ, ತಾನು ತನ್ನ ನಿಜವನ್ನು ಹೊಂದಲಿಕ್ಕೆ ಕಷ್ಟನೂ ಇಲ್ಲ, ಕಠಿಣನೂ ಇಲ್ಲ. ಬಾಳೆ ಮಾಡೋದು ಹೋಗೋರು, ನಿದ್ದೆ ಮಾಡೋದು ಹೋಗೋರು ಅಂದ್ರೆ ಈ ತಪ್ಪು ತಿಳುವಳಿಕೆ ಅಧ್ಯಾಸ ಹೋಯ್ತು ಅಂದ್ರೆ ಭಯ ಭೀತಿ ಎಲ್ಲಿ ಉಳಿತೈತೆ ಹೇಳಿ? ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನೋದ್ರ ಕಡೆ ಅಭ್ಯಾಸ ನಡೆದೈತೆ ನಮ್ದು. ತೋರಿಕೆ ಒಳಗಿಂದ ಎಲ್ಲ ಕೈ ಬಿಡೋದು ನೋಡು, ಇರುವಿಕೆ ಕಡೆ ಎಲ್ಲ ಬಿಡೋದು ಒಂದ ನಮ್ ಕೆಲಸ. ತೋರಿಕೆಲ್ಲ ನಾಮರೂಪ ಕ್ರಿಯಾತ್ಮಕವಾದಂತಹದ್ದು. ಇದಕ್ಕೆ ಸಂಸಾರ ಅಂತ. ಇದರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕಿ ಎಚ್ಚರ ನಿದ್ದೆ ಹತ್ತು ಮಠ ಪುನಃ ನಿದ್ದೆ ಬರುವವರೆಗೂ ಇದೇ ವಿಚಾರದೊಳಗೆ ಕಾಲ ಕಳಿಬೇಕು. ಆದಿಯಲ್ಲಿ ಯಾವುದು ಅದ, ಅಂತ್ಯದಲ್ಲಿಯೂ ಅದ, ಮಧ್ಯದಲ್ಲಿನೂ ಅದ.
ಮನುಷ್ಯನ ತಿಳುವಳಿಕೆಯುಳ್ಳ ಪ್ರಾಣಿ ಆದ್ರೆ ರಾಕ್ಷಸ ಪೈಶಾಚಿಕೆ ವೃತ್ತಿ. ಯಾಕಂದ್ರೆ ನಾಮರೂಪ ಕ್ರಿಯಾತ್ಮಕವಾದಂತಹದ್ದು ಏನದ, ಇದಕ್ಕ ಸಂಸಾರ ಅಂತ. ಇವು ಇದಕ್ಕಿದ್ದಂಗಿರುದಿಲ್ಲ. ಅವು ಕೆಟ್ಟ ಹೋಗಿ ತೋರಿ ಎಡಗಿ ಬಿಡ್ತಾವ. ಅದಕ್ಕೆ ಇದ್ರ ಬೆಣ್ಣ ಹತ್ತಬೇಡ. ಈ ಹುಚ್ಚ ಯಾರು ಬಿಡಿಸ್ಬೇಕು ನೀವು? ನಾಮರೂಪಗಳನ್ನು ಹಿಡ್ಕೊಂಡು ಕುಂತಿ ಅವನ್ನೆಲ್ಲ. ಯಾವ ಮನುಷ್ಯನ ತಿಳುವಳಿಕೆಯುಳ್ಳ ಪ್ರಾಣಿ ಅಂತ ತಿಳ್ಕೊಂಡೀವಿ, ಅವಾಗ ನೆಮ್ಮದಿಯಿಂದ ಬದುಕಾಗುವಂತ. ಮನುಷ್ಯನ ಜನ್ಮ ಶ್ರೇಷ್ಠ ಅಂತೀವಿ. ಎದರ ಸಂಬಂಧ ಶ್ರೇಷ್ಠಪ್ಪ ಇದು ಮನುಷ್ಯನ ಜನ್ಮ? ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಇದಕ್ಕೆ ಶ್ರೇಷ್ಠತ್ವ ಹೋಗ್ತದೆ. ನೀ ತಿಳುವಳಿಕೆಯುಳ್ಳ ಪ್ರಾಣಿ ಅಂತಿ. ರಾಕ್ಷಸಿ ಪೈಶಾಚಿಕೆ ಕಥೆಗಳು ಯಾಕೆ ನಿನಗೆ? ಪಶು ಪಕ್ಷಿಗಳಿಗಿಂತ ಮನುಷ್ಯ ಯಾವ ದೃಷ್ಟಿಯಲ್ಲಿ ಶ್ರೇಷ್ಠ ಹೇಳಿ? ಯಾವುದೇ ಮಠಮಾನ್ಯಗಳಲ್ಲಿ ಬರೇ ಸಂಸಾರಿಕ ಆಡಂಬರ ನಡೆದ. ಅಲ್ಲಿಂದ ಮನುಷ್ಯತ್ವ ಎಲ್ಲಿಂದ ಬರ್ಬೇಕು ಹೇಳಿ? ನಾವು ಯಾರಿದ್ದೇವನು ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ. ಮನುಷ್ಯ ಕುಲದ ಜನದ ಲಾಭ ತಾನಾರಂಭದ ತಿಳಿಯುದು. ಆತ್ಮನನ್ನು ಕುರಿತು ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿರಿ. ಏನ್ ವಿಶ್ವಂವಾರಿ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಅದನ್ನ ಮಾಡಾಕ್ತೇವೆ ನಾವು. ವಿಶ್ವವನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜೀವನ ಎಲ್ಲ ವ್ಯರ್ಥ ಮಾಡಕೈತಿ. ಆತ್ಮನನ್ನು ಕುರಿತು ಕೇಳು, ಮನನ ಮಾಡು, ನಿಧಿಧ್ಯಾಸನ ಮಾಡು ಅಂತ ಹೇಳ. ಯಾವುದೇ ಮಠಮಾನಿಗಳಿರ್ಲಿ, ಅಲ್ಲಿ ಏನ್ ನಡಿಬೇಕು ಅದನ್ನ ಬಿಟ್ಟು ಬರೇ ಸಂಸಾರಿಕ ಆಡಂಬರ ನಡೆಸ್ಕೊಂಡು ಅಂದಿನ ಮನುಷ್ಯತ್ವ ಎಲ್ಲಿ ಐತಿ ಅಂತ. ನಾವು ಯಾರದೇವನು ನಮಗ ನೆನಪಿರ್ಲಿಲ್ಲ ಅಂದ್ರೆ ಲಾಭ ಏನು? ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮನುಷ್ಯ ಕುಲದ ಜನರ ಲಾಭ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಆತ್ಮನನ್ನು ಕುರಿತು ಹೇಳುವುದು ಕೇಳುವುದು ಅಭ್ಯಾಸ ಅವ್ಯಾಹತವಾಗಿ ಬಿಟ್ಟು ಬಿಡದ ನಡಿಬೇಕು ನೋಡಿ. ನಿರಂತರವಾಗಿ ನಡೆದ ಇದು ಅನುಭವ ಬರ್ತದೆ ನಾವು. ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಬರಬೇಕು. ಮುನಿ ಅಂದ್ರೆ ಸ್ವರೂಪದ ಮನನಶೀಲ. ಮೊದಲ ಅಭ್ಯಾಸ ಯಾವ್ದನ್ನ ಮಾಡಿರ್ತಿ ಅದೇ ಅಂತ್ಯ ಕಾಲಕ್ಕೆ ನೆನಪಿಗೆ ಬರ್ತದೆ. ಜೀವನ ಪರ್ಯಂತರ ಮುಖ್ಯವಾಗಿ ಅದರಾಗ ನೀ ಕಾಲ ಕಳೆದಿರ್ತಿ, ಮುಪ್ಪಿನ ಕಾಲಕ್ಕೆ ಅವ ನೆನಪಿಗೆ ಬರ್ತಾವ. ಬಾಳೆ ಬದುಕು, ನಿನ್ನ ಹೊಲ ಮಕ್ಕಳು ಮರಿ ಇವ ನೆನಪಿಗೆ ಬರ್ತಾವಿಲ್ಲ. ಅದಕ್ಕೆ ಅದ ಸುದ್ದಿಯಾಗ ಕಾಲ ಕಳೀತಿರ್ತೈತಿ. ಹಂತಕತ್ತವ್ರು ಕೂಡಿರೋ ಶಾಂತಿ ಅಂತಾರಲ್ಲ, ಬರೀ ಅದನ್ನ ಹೇಳ್ತೈತಿ. ಅದ್ರ ಬಾಳೆ ದಾದ ಹೇಳ್ತೈತಿ, ಇದ್ರ ಬಾಳೆ ಇದನ್ನ ಹೇಳ್ಕೊಂತ ಬೆಳೆ ಎಲ್ಲ ಅದ್ರಾಗ ಕಳೀತಾವ. ಈ ಚಿಂತನ ಈ ಸಂಸ್ಕಾರ ಉಳ್ಳವ್ರ ಸಂಘ ಮಾಡಿಲ್ಲ. ಅವು ಯಾವ ಎಚ್ಚರಗೊಳಿಸ್ತಾರ. ಇದನ್ನ ಯಾಕೆ ಮಾತಾಡ್ತಿ ಕೆಲಸ ಇಲ್ಲ, ಏನ್ ಲಾಭ ಐತಿ ಅದ್ರಾಗ? ಪುನಃ 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 ಆತ್ಮವಿಚಾರದ ಅಭ್ಯಾಸದಾಗ ತೊಡಗಿ ಅದ್ರ ಲಾಭ ಮಾಡ್ಕೋತಾನ. ಅಂತಃಕರಣ ಮಲಿನ ಆಗುವಂತ ಕೆಲಸ ಅವ ಯಾಕೆ ಮಾಡ್ತಾನ್ರಿ? ಅವ ಮಾಡಕ್ ಹೋಗುದಿಲ್ಲ. ಏನ್ ಅದಕ್ಕೆ ಯಾವಾಗಲೂ ನಮ್ಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಅಂಥವ್ರ ವಿಚಾರಗಳು ಅವನ್ನ ಕೇಳೋದು ಮನನ ಮಾಡೋದು ಮಾಡ್ಕೊಂತ ಇದ್ದಾಗ ಹೆಂಗಿರ್ತೈತಿ ನೋಡಿ ಮನಸ್ಸಿನ ಸ್ಥಿತಿ. ಈಗ ಬಿಡನಿ ಬಾಳೆ ಸುದ್ದಿ ತೆಗಿ, ಅದ್ರ ಮನಸ್ಸಿನ ಇದು ಉಳಿದೇ ಇಲ್ಲ. ನೀವು ಬೇಕಾಕ್ ಹಸ್ತತ್ರಿ ಅದು ನಿಮ್ ಸುಮ್ಮನೆ ಕುಂಡಾಕ್ ಹತ್ತುದಿಲ್ಲ. ಆ ಕಿವಿಗ್ ಬಿತ್ತ ಅಂದ್ರೆ ಸುಮ್ಮನೆ ಕುಂಡಿರ್ತೇನೆ. ಈಗ ಅಂತವ್ರ ಮಾತು ಕೇಳಾಕೈತಿ ಕುಲ ಕುಂಡ್ರಿಸಿ ಬಿಡುದಿಲ್ಲ. ನಿಮ್ಗೆ ಕೇಳಾಕ ಒತ್ತಟೆ ಕುಂಡ್ರಿ ಅದನ್ನ ಅನುಭವ ಮಾಡ್ಕೊಳಕ್ ಹತ್ತುದ ಇಲ್ಲ ನಿಮ್ಗೆ.
ಎಲ್ಲಿ ಐತಿ ಅದು, ಎಲ್ಲಿ ಅಲ್ಲಿ ಹೋಗಾಕ್ ಹಸ್ತೈತಿ, ನಿಮ್ಗೆ ತಗೊಳ್ಮರಕ್ ತೀಕಾಕ್ ಹಸ್ತೈತಿ, ಅಂತ ಕೃತಿಗಳನ್ನು ಮಾಡಾಕ ತೀಕಾಕ್ ಹಚ್ತೈತಿ, ಕರ್ಮಗಳನ್ನು ಮಾಡಾಕ್ ಹಸ್ತೈತಿಲ್ಲ, ಅವು ಸುಖ ಕೊಡ್ತಾವಂತ. ಅದಕ್ಕೆ ಮಹಾತ್ಮರ ವಿಚಾರವಂತರ ಸಂಘ ಮಾಡು. ಇಷ್ಟೆಲ್ಲ ಎಲ್ಲಿ ನೀನು ಹರಿದಾಡೋ ವೃತ್ತಿ ಎಲ್ಲ ಸ್ಥಗಿತ ಆಕೈತೆ ತಗಿಂದ. ಏನ್ ಮಾಡ್ಬೇಕನ್ನೋದಿತ್ತಪ್ಪ ನಿಮ್ ಮನಸ್ಸಿನಾಗಿ ಬದಲಾತಿನ ಅವ್ರ ಸಂಘದಿಂದ ಆಕೈತಿ ಪರಿಣಾಮ. ಗೊತ್ತಿಲ್ಲದಕ್ಕೆ ಹಂಗ ಹೊಕ್ಕಿತ್ತೇನೆ, ಗಾಡಿ ಎಲ್ಲಿ ಹೊಕ್ಕಿತ್ತೋ ಏನೋ ಅವ್ರ ಸಂಘದಾಗ ಕೇಳಿ 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 ಅದು ಬದಲಾವಣೆ ಪರಿವರ್ತನೆ ಉದಾಸೀನ ಭಾವ ಬರಾಕೈತಿ. ಏನ್ ಮಾಡಿದ್ರು ಲಾಭ ಇಲ್ಲ ಅಂತ ಆ ಭಾವರ ಬರ್ತೈತಿ ನಿನಗೆ. ಪುನಃ ಪುನಃ ಕೇಳೋದ್ರಿಂದ ಬೇಕಾದಂತ ವಿಷಯ ಬಡಕದಂತ ಅಜ್ಞಾನಿ ಅದಂದ್ರೆ ಅವನಲ್ಲಿ ಪರಿವರ್ತನೆ ಆಕೈತಿ. ಅದಕ್ಕೆ ಇದ್ರ ಬಗ್ಗೆ ಕೇಳಿ ಲಾಭ ಮಾಡ್ಕೊರಿ. ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನವನ್ನು ಮಾಡ್ರಿ. ಇದನ್ನ ಬಿಟ್ಟು ಬಾಕಿದೆಲ್ಲ ವ್ಯರ್ಥ. ಇದ ಮನುಷ್ಯನ ಜನ್ಮದ ಲಾಭ. ಇನ್ನು ಆ ಅನುಭವಿಗಳ ಮುಖಾಂತರ ಅದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ನಮ್ಮ ಇರುವಿನ ಬಗ್ಗೆ ಬರೀ ತೋರೆಡುವುದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಹೇಳುವುದು ಕೇಳುವುದು ಎಲ್ಲ ವ್ಯರ್ಥ. ಇನ್ನು ಮ್ಯಾಗರ ಎಚ್ಚರಾಗಿ ಇಷ್ಟು ದಿನ ಆದದ್ದಾಗಿ ಹೋಯ್ತು, ಇನ್ನು ಮ್ಯಾಗರ ಇದ್ರ ಲಾಭ ಮಾಡ್ಕೋಬೇಕನ್ನೋದು ಎಲ್ಲ ಮುಗಿದಿರ್ತೈತಿ, ಪೆನ್ಷನ್ ಆಗಿರ್ತೈತಿ. ಮತ್ತು ಇನ್ನ ಹೊಸದಾಗಿ ಏನಾರು ಮಾಡ್ಬೇಕನ್ನೋ ಯೋಜನೆ ಮಾಡ್ಕೊಂಡು ಅದಟ್ಟು ಅದನ್ನಟ್ಟು ಮಾಡೇ ಬಿಡ್ಬೇಕಂತ ಮಾಡಾಕ್ ಹೋಗಿ ಸಿಕ್ಕೊಂಡು ಕುಂತಿದ್ರಾಗ ಮತ್ತೆ ವ್ಯಾಮೋಹಕ್ಕೆ ಬಿದ್ದ. ಇದು ಕಡೆಕಾಗಿದ್ರಿಂದ ಬಿಡುಗಡೆ ಹೊಂದಬೇಕಪ್ಪ, ಬ್ಯಾಡಿದ ಉಸಾಬರಿ ಏನಾರ ಹಾರಿ ಹಿಡಿಬಲ್ಲ. ಆದ್ರೆ ಇನ್ನೊಬ್ರು ಮಾಡ್ಯಾರ ನೀ ಮಾಡಕ್ ಹೋಗ್ಬೇಡ. ಅವ್ರ ಗೋಡಿಗೆ ಎದಕ್ ಬೇಕಾಗಿದೆ, ಇನ್ನೊಬ್ರು ಗೋಡಿ. ನಿನ್ನ ದಾರಿ ಅಷ್ಟು ನೋಡ್ಕೊ, ಸುಖದ ದಾರಿ ನೋಡ್ಕೊಂಡು ಅದರ ಅನುಭವ ಮಾಡ್ಕೊಂಡು ನೆಮ್ಮದಿಯಿಂದ ಇರ್ಬೇಕನ್ನೋರೆಲ್ಲ ಏನ್ ಮಾಡ್ಯಾರ? ಮಹಾತ್ಮರು ಏನ್ ಮಾಡಿದ್ರಿ? ಈ ತೂರ್ಕಿ ಕಡೆ ಎಲ್ಲ ಕೊಟ್ರನ, ಬಾಳೆ ಬದುಕಿನ ಕಡೆ ಎಲ್ಲ ಕೊಟ್ರನ? ಕೊಡ್ಲಿಲ್ಲ. ಯಾವಾಗಲೂ ಆಂತರಿಕವಾಗಿ ತನ್ನೊಳಗ ತಾನು ಉಳ್ಕೊಂಡು ಅದರ ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಬಿಡು. सकल साधु